ಓಕೆ. ಮುಷ್ಟೂರು ಗ್ರಾಮದಲ್ಲಿ ನಾನು ನೆಲೆಸಿರೋದು. ಇಲ್ಲಿಂದ ಚಿತ್ರದುರ್ಗ 28 ಕಿಲೋಮೀಟ್ರ್ ಆಗುತ್ತೆ, ದಾವಣಗೆರೆ 56 ಕಿಲೋಮೀಟ್ರ್ ಆಗುತ್ತೆ, ನಾಯಕನಹಟ್ಟಿ 13 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬಂದಾಗ ನನಗೆ ಇಲ್ಲಿ ನಿಧಿ ಹುಡ್ಕೋದು ಬೇಡ, ಏನಾದರೂ ಮಾಡಿ ನೆಮ್ಮದಿ ಹುಡ್ಕೋಣ ಅಂತೇಳಿ ಒಂದು ಯೋಚನೆ ಮಾಡಿ, ಜೊತೆಗೆ ಈ ಪ್ರಾಂತ್ಯದ ರೈತರಿಗೆ ಕೆಲವೊಂದು ಹೊಸ ವಿಧಾನಗಳನ್ನು, ಹೊಸ ಆಲೋಚನೆಗಳನ್ನು, ಹೊಸ ಹುರುಪನ್ನು, ಹೊಸ ಪ್ರೇರಣೆಯನ್ನು ಕೊಡಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಯೋಚನೆ ಮಾಡಿದಾಗ ಒಂದು ಸಣ್ಣದೊಂದು ಫಾರಮ್ ಮಾಡಿ ಅಲ್ಲಿ ಅನೇಕ ವೈವಿಧ್ಯಮಯ ಸಸ್ಯಗಳನ್ನು ಬೆಳೆಸಬಹುದು, ನಾವು ಬೆಳೆಸಬಹುದು ಅಂಥೇಳಿ ಸಾಕ್ಷೀಕರಿಸಲಿಕ್ಕೋಸ್ಕರ ನಾವು ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಸರ್. ಇವತ್ತು ನನಗನ್ಸಿದೆ ನಾವು ಯಶಸ್ವಿ ಆಗಿದ್ದೀವಿ ಅಂತ. ನನ್ನ ಹೆಸರು ಚಂದ್ರಪ್ಪ ಅಂಥೇಳಿ. ನಮ್ಮ ಮನೆಯವ್ರ ಸಹಕಾರ ಸುಮಾರು 12 ಅಡಿ ಭಾಗ, ನಂದು 4 ಅಡಿ ಭಾಗ ಸರ್. ಅವರು ದ್ರಾಕ್ಷಾಯಣಿ ಅಂಥೇಳಿ. ಅವ್ರಿಗೆ ನಾನೇನು ಹೇಳಿರ್ತೀನಿ ಅದನ್ನು ಚಾಚು ತಪ್ಪದೆ ಅವರು ಫಾಲೋ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ, ಧನಾತ್ಮಕವಾಗಿ ನನಗೆ ಪ್ರೇರಣೆ ತುಂಬಿದ್ದಾರೆ ಸರ್. ಈಗ ನಾವು ರೈತರು ಏನು ಮಾಡ್ತಾರೆ, ಋಣಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಫಸ್ಟು ಇಲ್ಲಿ ಕಳ್ತನ ಆಗ್ತವೆ, ಇಲ್ಲಿ ದನ ಮೇಕೆ ಕುರಿಗಳೆಲ್ಲ ಹಾಳು ಮಾಡ್ತವೆ, ಮತ್ತು ಬೋರ್ ನೀರು ಸರಿಯಾಗಿ ಹೊಡೆಯಲ್ಲ, ಕರೆಂಟ್ ಸರಿಯಾಗಿರಲ್ಲ, ಈಗ ಹೇಳಿ ತಾವು ಏನೂ ಮಾಡದೆ ಸುಮ್ಮನೆ ಇರ್ತಾರೆ ಸರ್. ಊರಾಗ ಈಗ ಒಂದು 60-70 ಜನ ಸುಮ್ಮನೆ ಇರ್ತಾರೆ. ಆದರೆ ನಮ್ದು ಹಂಗಲ್ಲ, ನೋಡೋಣ ಕಳ್ತನ ಮಾಡಿದ್ರೆ ಎಷ್ಟು ಮಾಡ್ತಾರೆ, ನೀರು ಬೆಳೆದಿದ್ರೆ ಇನ್ನೊಂದು ಏನಾದರೂ ಪ್ರಯತ್ನ ಮಾಡೋಣ, ಮತ್ತು ರೋಗ ರುಜಿನ ಬಂದರೆ ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಯೋಣ ಅಂಥೇಳಿ ನಮ್ಮ ಪ್ರಯತ್ನ ಏನು ಮಾಡಿದ್ದೀವಿ. ಇವತ್ತು ನಮ್ಗನ್ಸುತ್ತೆ ನಾವೇ ಬೆಂತಟ್ಕೊಳ್ಳೋದಲ್ಲ, ಬಟ್ ಏನೋ ಒಂದಷ್ಟು ಜನಗಳು ಈ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಬಂದಾಗ ನನಗೆ ಒಂದು ನೆಮ್ಮದಿ ಆಗುತ್ತೆ ಸರ್. ನಾನೇನು ರಾಂಗ್ ವೇನಲ್ಲಿಲ್ಲ, ರೈಟ್ ವೇನಲ್ಲಿದ್ದೀನಿ ಅಂಥೇಳಿ ನನಗೆ ಖುಷಿ ಆಗುತ್ತೆ. ಬಟ್ ಇದು ಏನು ವೈಶಿಷ್ಟ್ಯತೆ ಅಂತಂದರೆ ಇಲ್ಲಿ ಪ್ಲಾಸ್ಟಿಕ್ ಮುಕ್ತ ಸರ್, ಹೆಚ್ಚು ಪ್ಲಾಸ್ಟಿಕ್ಕನ್ನು ನಾವು ಬಳಸೇ ಇಲ್ಲ. ಎರಡನೇದು ಶಾರ್ಟೆಸ್ಟ್ ಪೀರಿಯಡ್ 2000ನೇ ಇಸ್ವಿಯಲ್ಲಿ ಎಲ್ಲ ಹೊರಗಿದ್ದೆ ನಾನು. ಅಲ್ಲಿಂದ ನನಗೆ ಯಾಕೆ ಇಲ್ಲಿ ಬಂದು ನೆಲೆಸಬೇಕು ಅಂತೇಳಿ ಮನಸ್ಸು ಬಂದು ಇಲ್ಲಿ ನೆಲೆಸಿ ಇಲ್ಲಿಯ ಸುಖ ಕಷ್ಟಗಳನ್ನೆಲ್ಲ ಅನುಭವಿಸಿ ತುಂಬ ಎದುರಿಸುತ್ತೆ. ಪ್ರಾರಂಭದಲ್ಲಿ ಕೃಷಿ ಮಾಡಲಿಕ್ಕೆ ನಾವು ಕೈ ಇಟ್ಟಾಗ ತುಂಬ ಎದುರಿಸುತ್ತೆ, ಆದರೆ ಧನಾತ್ಮಕವಾಗಿ ಯೋಚನೆ ಮಾಡಿ ಇಲ್ಲಿ ಕೃಷಿಯನ್ನು ನಾವು ಮಾಡಿದ್ವಿ ಶಾರ್ಟೆಸ್ಟ್ ಪೀರಿಯಡ್ನಲ್ಲಿ, ಕಡಿಮೆ ಬಡ್ಜೆಟ್ನಲ್ಲಿ. ನಾನೇನು ಎಲ್ಲೂ ಸಾಲ ತರಲಿಲ್ಲ, ಎಲ್ಲೂ ಸಾಲ ಮಾಡಲಿಲ್ಲ, ಬಡ್ಜೆಟನ್ನು ತುಂಬ ಸುರಿದಿಲ್ಲ. ಆದರೆ ಸ್ವಲ್ಪ ಬುದ್ಧಿವಂತಿಕೆ, ಸ್ವಲ್ಪ ತೋಳಲ್ಲಿ ಶಕ್ತಿ ಇತ್ತು, ಜೋಬ್ನಲ್ಲಿ ಸ್ವಲ್ಪ ಅಮೌಂಟ್ ಇತ್ತು. ಇದರ ಆಧಾರದ ಮೇಲೆ ಒಂದು ತೋಟವನ್ನು ನಾನು ರಚನೆ ಮಾಡಿದ್ದೀನಿ ಸರ್. ಇಲ್ಲಿ ತಾವು ಕಾಣಸಿಗೋದೇನಂತೆ ಎಲ್ಲ ವೈವಿಧ್ಯತೆಗಳಿದೆ, ಪ್ಲಾಂಟ್ ಡೈವರ್ಸಿಟಿ ಇದೆ, ಜೊತೆಗೆ ಅನಿಮಲ್ ಡೈವರ್ಸಿಟಿನೂ ಅದೆಷ್ಟು ಕದೇ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಡಬಲ್ ಬೀಕ್ ಡಕ್ ಇದೆ, ಅನೇಕ ಹನಿ ಬಿ ಇದೆ, ಸಂಡು ಬರ್ಡ್ಸ್ ಎಲ್ಲ ಇದೆ, 100 ಜಾತಿಯ ಬಟರ್ಫ್ಲೈಸ್ ಇದೆ, ಬರ್ಡ್ಸ್ ಇದೆ, ಆಮೇಲೆ ಜಿಂಕೆ, ಮೊಲ ಇಂಥವು ಹೇರಳವಾಗಿದ್ದಾವೆ. ಈ ರೆಪ್ಟೈಲ್ಸ್ ಎಲ್ಲ ಸಿಕ್ಕಾಬಟ್ಟೆ ಬಂದು ಇಲ್ಲಿ ನೆಲೆಸಿದ್ದಾವೆ ಸರ್. ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದೀನಿ, ಆಶ್ರಯ ಮಾಡಿದ್ದೀನಿ, ರಕ್ಷಣೆ ಕೊಟ್ಟಿದ್ದೀನಿ. ಇಡೀ ಪ್ಲ್ಯಾಂಟ್ ಬೆಳೀಲಿಕ್ಕೆ ಕಾರಣ ನನ್ನ ಜಾಗ ಮತ್ತು ನೀರಿನ ವ್ಯವಸ್ಥೆ ಮತ್ತು ಸುರಕ್ಷಿತ ತಂತಿ ಬೇಲಿ. ಈಗ ಅದು ನೈಸರ್ಗಿಕ ಬೇಲಿಯಾಗಿ ಪರಿವರ್ತನೆ ಆಗಿದೆ ಸರ್. ಇಷ್ಟರಿಂದ ಇದು ಒಂದು ನೋಡುವಂತಹ ಒಂದು ಜಾಗವಾಗಿ ಪರಿವರ್ತನೆ ಆಗಿದೆ ಸರ್. ಸರ್, ಈಗ ನಿಮ್ಮ ತೋಟಕ್ಕೆ ಹೆಸರು ಏನಿಟ್ಟಿದೆ ಸರ್? ಸರ್, ಈಗ ನಮ್ಮ ತಂದೆ ತಾಯಿ ಏನಿದ್ರು ಅಡವೇರ ನಿಜಲಿಂಗಪ್ಪ ಅಂತೇಳಿ ನಮ್ಮ ತಂದೆ, ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಅವರು ಇದೇ ಥರನೇ ಸಾಕಷ್ಟು ಜಮೀನಿತ್ತು, ಒಬ್ಬನೇ ಮಗ, ಬಡಬಗ್ಗರಿಗೆಲ್ಲ ತುಂಬ ಹೆಲ್ಪ್ ಮಾಡ್ಕೊಂತ, ಮದುವೆ ಮುಂಜಿಗಳು ಮಾಡ್ಕೊಂತ, ತಾಳಿ ಕೊಡಿಸ್ಕೊಂತ ಏನಿದ್ರು. ಅವರ ಅಕಾಲ ಮರಣ ಆಯ್ತು ಸರ್, ಹಾವು ಕಡ್ದು ತೀರ್ಕೊಂಡು ಹೋದರು. ಅವರ ಧರ್ಮಪತ್ನಿ ಪಾರ್ವತಮ್ಮ, ನಮ್ಮಮ್ಮ, ಆಯಮ್ಮನ ಕೂಡ ಅದೇ ದಾರಿನಲ್ಲಿ ಜನಗಳಿಗೆಲ್ಲ ಸಹಕಾರ ಮಾಡ್ಕೊಂಡು ಸಮಾಜ ಸೇವೆ ಥರನೇ ಖಾದಿ ಬಟ್ಟೆನೇ ಉಟ್ಟು ಸ್ವತಂತ್ರ ಪೂರ್ವದಲ್ಲಿ ನಮ್ಮನ್ನೆಲ್ಲ ಒಂದು ಹಂತಕ್ಕೆ ಕರ್ಕೊಂಬಂದ್ರಿ ಸರ್. ಆದ್ದರಿಂದ ಅವರನ್ನು ನೆನೆಸಲಿ. ಮತ್ತು ಅವರು ಪಾರಂಪರಿಕ ವೈದ್ಯರು ಕೂಡ ಆಗಿದ್ರು ಸರ್ ನಮ್ಮ ತಂದೆಯವರು. ಈ ಮಕ್ಕಳಿಗೆ ಬರ್ತಕ್ಕಂಥ ಕೆಲವು ಕಾಯಿಲೆಗಳಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಒಳ್ಳೆ ಔಷಧ ಕೊಡೋರು, ನಂಬಿಕೆಯನ್ನು ಇಟ್ಕೊಂಡಿದ್ರು. ಮತ್ತು ಪಂಚಾಯತಿಗಳು ಮಾಡ್ತಾಯಿದ್ರು, ದಾನ ಧರ್ಮ ಮಾಡ್ತಾಯಿದ್ರು. ಅವ್ರದ್ದು ನೆನಪಿಸ್ಲಿ ಅಂತೇಳಿ ನಾನೇನು ಮಾಡಿದೆ, ಅಡವೇರ ನಿಜಲಿಂಗಪ್ಪ ಪಾರ್ವತಮ್ಮ ಫಾರಮ್ ಅಂತೇಳಿ ನಾನು ಅದನ್ನು ನಾಮಕರಣ ಮಾಡಿದ್ದೀನಿ ಸರ್. ಅದೊಂದು ಸ್ಥಿರವಾದ ಬೋರ್ಡ್ ಮಾಡಬೇಕಂತಲೂ ಇದ್ದೀನಿ. ಇದು ಮುಂದೆ ಅದನ್ನು ಮಾಡ್ತೀನಿ ಸರ್. ತೋಟದ ಒಂದು ಎಂಟ್ರೆನ್ಸ್ಗೆ ಸರ್. ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಪೂರ್ತಿ ಒಣಭೂಮಿ ಇಲ್ಲ, ಬರೀ ಬಳ್ಳಾರಿ ಜಾಲಿ ಕಂಟಿಗಳು ಕಾಣುತ್ತೆ. ಈ ಜಾಗಕ್ಕೆ ಬಂದ ತಕ್ಷಣ ಏನೋ ಅಂತ ತಂಪು ವಾತಾವರಣ ನಮ್ಮನ್ನ ಈ ಕಡೆ ನೋಡುವಂತಂದೇಳಿ. ನಾವು ಪ್ರಾರಂಭದಲ್ಲಿ ಬಂದಾಗ ತಿಂಡಿ ತಿನ್ಬೇಕಾದ್ರೆ ನೆರಳು ಹುಡುಕೊಂಡು ಹೋಗ್ತಿದ್ವಿ ಸರ್. ಈಗ ನಾವು ನೆರಳು ಬಿಟ್ಟರೆ ಬಿಸಿಲು ಹುಡ್ಕಂಗೆ ಆಗೇಸ್ತಿ. ಇವಾಗ ಎಲ್ಲಿ ನೋಡಿದ್ರು ನೆರಳು ಮುಚ್ಚಿಗೆ ಆಗ್ಬಿಟ್ಟಿದೆ. ಮುಚ್ಚಿಗೆ ಆಗ್ಬಿಟ್ಟಿದೆ.
ಒಂದು ಫಾರೆಸ್ಟ್ ಕಾನ್ಸೆಪ್ಟ್ ಬಂದಿದೆ ಸರ್. ಇದನ್ನು ಆಗ್ರೋ ಫಾರೆಸ್ಟ್ ಅಂತ ಕರೆದು ತಪ್ಪಾಗೋದಿಲ್ಲ ಸರ್. ಆಮೇಲೆ ನೈಸರ್ಗಿಕ ಸಂಪತ್ತನ್ನೇ ಬಳಸಿದ್ದೀನಿ ಸರ್. ಅಲ್ಲಿ ಬಂಡೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸಾರ್ವಜನಿಕರು ವಾಕ್ ಬಂದಾಗ ಕೂತ್ಕೊಳ್ತಾರೆ. 1000 ವರ್ಷ ಆದರೂ ಅದೇನು ಸವಿಯಲ್ಲ, ಯಾರು ಹೊತ್ಕೊಂಡು ಹೋಗಲ್ಲ. ನೈಸರ್ಗಿಕ ಸಂಪತ್ತನ್ನು ಬಳಸ್ಕೊಂಡಿದ್ದೀನಿ. ಆ ಒಂದು ಹಿನ್ನೆಲೆಯಲ್ಲಿ ಗುರಿ ಮುಟ್ಟಿದ್ದೀನಿ ಅನಿಸುತ್ತೆ ಸರ್ ನನಗೆ. ನಾನು ನಿಧಿ ಹುಡುಕಿದ್ರೆ ಅಸಮಾಧಾನ ಮತ್ತು ಎಲ್ಲೆಲ್ಲ ಹೋಗ್ತಿದ್ದೇನೋ, ಬಟ್ ನೆಮ್ಮದಿ ಹುಡುಕಿದ್ರಿಂದ ಈಗ ನನಗೂ ನೆಮ್ಮದಿ ಸಿಕ್ಕಿದೆ. ಯಾರಾದರೂ ಈಗ ಬಂದಾಗ ನಾವು ಅವ್ರಿಗೆ ಸಾಂತ್ವನ ಮಾಡ್ತೀವಿ, ಆಹಾರ ಕೊಡ್ತೀವಿ, ಮತ್ತು ಔಷಧ ಉಪಚಾರಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಯುರ್ವೇದಿಕ ಸ್ವಲ್ಪ ಜ್ಞಾನವನ್ನು ಗಳಿಸ್ಕೊಂಡಿದ್ದೀನಿ ಸರ್. ಇಷ್ಟೆಲ್ಲ ಕಾರಣದಿಂದ ಇದೊಂದು ಒಳ್ಳೆ ನೆಮ್ಮದಿ ತಾಣ ಅಂತೇಳಿ ನಾನು ಭಾವಿಸಿದ್ದೀನಿ ಸರ್. ಸರ್ ಇದು ಎಷ್ಟು ಎಕರೆ ಸರ್? 8 ಎಕರೆ ಇದೆ ಸರ್. ಅಂದರೆ 5 ಜನ ಅಣ್ಣ ತಮ್ಮಗಳದ್ದು ಒಟ್ಟು ಸೇರಿ 74 ಎಕರೆ ಇದೆ ಸರ್. ಅದರಲ್ಲಿ ಬೇರೆ ಬೇರೆ ಅಣ್ಣ ತಮ್ಮಗಳೆಲ್ಲ ಅವ್ರು ಹಂಚ್ಕೊಂಡು ನನಗೆ 8 ಎಕರೆ ಕೊಟ್ಟಿದ್ದಾರೆ ಸರ್. ಆ 8 ಎಕರೆನೂ ಕೂಡ ನಾನು ಸೇಡಿ ಕೆನಪ್ ಮಾಡಿದ್ದೀನಿ ಸರ್. ಬಿಸಿಲು ಬೀಳ್ದಂಗೆ ಮಾಡಿದ್ದೀನಿ. 8 ಎಕರೆನೂ ಕಂಪ್ಲೀಟ್ ಮುಚ್ಚಿಗೆ ಆಗಿದೆ ಸರ್. ಬನ್ನಿ ಆಗ ನಿಮ್ಮ ತೋಟ ನಮ್ಗೆ ಸ್ವಲ್ಪ ತೋರಿಸಿ. ಸಾಕಷ್ಟು ವೀಕ್ಷಕರು ನೋಡ್ತಾ ಇದ್ದಾರೆ, ಹಾಗಾಗಿ ನಿಮ್ಮ ತೋಟದ ಅನುಭವಗಳನ್ನೆಲ್ಲ ಹಂಚ್ತಾ ಹೋಗಿ. ಯಾಕೆಂದರೆ ಈ ಭೂಮಿಗಳಲ್ಲಿ ಇಂಥ ಒಂದು ಪ್ರದೇಶದಲ್ಲಿ ಬರೀ ಶೇಂಗಾ, ತೊಗರಿ ಬೆಳೀತಕ್ಕಂಥ ಭೂಮಿಗಳಿವೆ. ಅದು ಕಡಿಮೆ ಇಳುವರಿ, ಬಹಳ ಗೊಂದಲ. ವರ್ಷದಲ್ಲಿ ಮಳೆನೇ ಕೊರತೆ, ಎಕ್ಸೆಸ್ ಆಗ್ಬಿಡುತ್ತೆ, ಇಲ್ಲದ್ರೆ ಮಳೆ ಬರೋದಿಲ್ಲ ಸರ್. ಮೋಡ ನೋಡ್ಬೇಕಾಗುತ್ತೆ ಸರ್. ಅವಾಗ ನಾವು ಬಂದ್ ವರ್ಷನೇ ನಾವು ಇದಕ್ಕೆ ಕಳ್ಳೆ ಜಾಡಿ ಎಲ್ಲ ಕಡ್ದು ಹಾಕಿದ್ವಿ ಸರ್. 100 ಚೀಲ ಶೇಂಗಾ ಆಯ್ತು ಇಡೀ ಊರಿಗೆ ಫಸ್ಟ್ ಸರ್. ಒಂದು ಅದೇ ಈಗಿನ ಬಂದಿದ್ದಾರೆ ಇವ್ರು ಹೆಂಗ್ ಮಾಡಿದ್ರು ಅಂತಂದ್ರೆ ನಮ್ಗೆಲ್ಲ ದೇವ್ರ ಅನುಗ್ರಹ ಅಜ್ಜ ಅಜ್ಜಿದು ಅನುಗ್ರಹ ಇದೆ ಸರ್. ನಾವು ಇದನ್ನ ಮಾಡಲು ಪರೋಕ್ಷ ಉದ್ದೇಶ ಇಷ್ಟೇ ಸರ್. ಇಲ್ಲಿ ಸುತ್ತಮುತ್ತ ರೈತರಿಗೆ ಐ ಕ್ಯಾನ್ ಅನ್ನೋದು ಬರ್ಬೇಕು ಸರ್. ನಾನು ಮಾಡಬಲ್ಲೆ. ಈಗ ಏನೇ ಕಷ್ಟಗಳು ಬಂದರೂ ಕೃಷಿಯಲ್ಲಿ ಕಷ್ಟಗಳೇ ಎದುರಾಗೋದೇ ಜಾಸ್ತಿ. ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ನೀಗಿಸ್ಕೊಂಡು ನಾನು ಸಕ್ಸಸ್ ಆಗಬೇಕು ಅನ್ನೋದನ್ನು ಕಂಡುಹಿಡ್ಕೊಳ್ಳೋ ಒಂದು ದಾರಿ ಸಿಗುತ್ತೆ, ಪ್ರೇರಣೆ ಆಗ್ತೀನಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದಿರೋ ಸರ್. ಇನ್ಯಾವ ಧನಾತ್ಮಕ ಉದ್ದೇಶ ಬೆಳೀಲಿ ಅವ್ರಿಗೆ ಅನ್ನೋದು ನಮ್ಮ ಬಂದು ಈಗ 3 ವರ್ಷ ಆಯಿತು. ಆಗಿನಿಂದ ಜನಗಳು 1000 ಜನ ಬಸ್ ಸ್ಟ್ಯಾಂಡ್ ನಾಗ ಕುತ್ಕೊಂಡಿರಾರ ಸರ್. ಬಸ್ ಸ್ಟ್ಯಾಂಡ್ ನಾಗ ಕುತ್ಕೊಂಡು ಅಲ್ಲಿ ಇಲ್ಲಿ ಕಾಲ ಕಳೀತಿದ್ರ. ಇವಾಗ ನೋಡಿ ನೋಡಿ ಅವ್ರೇ ಹೆಂಗ್ ಮಾಡಿದಾರೆ, ನಾವ್ಯಾಕೆ ಮಾಡಬಾರ್ದು ಅಲ್ಲ. ಅವ್ರು ಬಂದು ನೋಡಿ ಹೇಳ್ತಾರೆ. ಸಸ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಅವು ಎಲ್ಲಿ ಸಿಗ್ತವೆ ನರ್ಸರಿ ಮಾಹಿತಿ ಕೊಟ್ಟಿದ್ದೀನಿ, ಮತ್ತು ನೀರಿನ ನಿರ್ವಹಣೆ ಬಗ್ಗೆ ಮಾಹಿತಿ ಪರೋಕ್ಷವಾಗಿ ಹೇಳಿದ್ದೀನಿ, ಮತ್ತು ಧೈರ್ಯ ತುಂಬಿದ್ದೀನಿ. ಸಣ್ಣದಾಗಿ ಹಣಕಾಸು ಸಹಾಯನೂ ಕೂಡ ಮಾಡಿದ್ದೀನಿ ಸರ್. ಬಟ್ ದೇ ಆರ್ ಇನ್ ದಿ ವೇ. ಅಲ್ಲ, ಆ ದಾರಿಯಲ್ಲಿ ಇದ್ದವ್ರಿಗೆ ಮಾಡ್ಬೋದು. ಅವರು ಒಂದಷ್ಟು ಗಿಡಗಳು ತಂದಿದ್ದಾರೆ, ಮಾಡ್ತಾರೆ ಅಂತಂದಾಗ ನಿಮ್ಗೂ ಒಂದು ನಾವು ತಗೊಂಬಂದ್ ಕೊಟ್ಟಿದೀವಿ ಸರ್ ಮನೆ ಅವ್ರಿಗೆ. ಇವ್ರು ₹1 ಇಸ್ಕೊಂಡಿಲ್ಲ. ನೀವ್ ಹಾಕ್ರಿ, ಯಾಕಂದ್ರೆ ನಮಗೂ ಸಪೋರ್ಟ್ ಇರುತ್ತೆ. ಯುಗಾದಿಗೆ ಮಾವಿನ ಮರ ಹುಡ್ಕೊಂಡು ಹೋಗ್ಬೇಡಿ, ನಿಮ್ಮ ಮನೆ ಹತ್ರ ಮಾವಿನ ಮರ ಇರ್ಲಿ ಅಂತೇಳಿ ಮಾವಿನ ಸಸಿಗಳು ಹಂಚಿದ್ದೀನಿ ಸರ್. ನರ್ಸರಿ ಮಾಡಿ ಹಂಚಿದ್ದೀನಿ ಸರ್. ಪಪ್ಪಾಯಿ 200 ಏನೋ ಎಲ್ಲರಿಗೂ ಕೊಟ್ವಿ, ಮನೆ ಮನೆಗೆ ಫ್ರೀ ಕಾಸ್ಟ್. ಅವ್ರಿಗೆ ಆಶ್ಚರ್ಯನೂ ಕೂಡ ಆಗಿರುತ್ತೆ, ಇವ್ರಿಗೆಲ್ಲ ಹುಚ್ಚಿಳಿದಿರ್ಬೇಕು ಹಿಂಗೆ ಮಾಡ್ತಾರೆ ಅಂತ. ಆದ್ರೆ ನನ್ನ ಉದ್ದೇಶ ಬೇರೆ ಇರುತ್ತೆ ಸರ್. ಅವರು ಸುಸ್ಥಿರವಾಗಲಿ, ತಮ್ಮ ಧೈರ್ಯವನ್ನು ತಕ್ಕೊಂಡ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಮನೆ ಬಾಗಿಲಿಗೂ ಕೊಟ್ಟು ಬಂದಿದ್ದೆ ಸರ್. ಬೆಳೆಸಿದ್ದಾರೆ, ಅದಕ್ಕೆ ಸಾಕಷ್ಟು ಖುಷಿಯಾಗಿದೆ ಸರ್ ನನಗೆ. ಇದು ನಮ್ಮ ಹಿನ್ನೆಲೆ ಸರ್. ನಮ್ಮ ಅಜ್ಜಿ ತಾತನಿಂದ ನಮಗೆ ಬಂದಿರೋ ಇದು ಬೆಳವಣಿಗೆ ಸರ್. ಅದು ಈಗ ನಾವು ದುಡ್ಡಿನಿಂದ ಓಡೋಗಿದ್ರೆ ಬೇಕಾದಷ್ಟು ಮಾಡ್ಬೋದಾಯ್ತು, ಬೇಕಾಗಿಲ್ಲ. ಬೇಡ ಸರ್. ನಮ್ಮ ಕಾಲ ಮೇಲೆ ಅವ್ನು ನಿಲ್ಲನ ನಿಂತದ್ದು ಇನ್ನೊಬ್ರಿಗೆ ಮಾದರಿ ಆಗಿರೋಣ. ಏನಾದ್ರೂ ಕಷ್ಟ ಸುಖ ಬಂದ್ರೆ ನನ್ನ ಕೈಲಾದ್ರೆ ಸಹಾಯ ಮಾಡೋಣ. ಎಷ್ಟು ಆರೋಗ್ಯವಾಗಿದ್ದಾರೆ ಅಂದ್ರೆ ಈ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಎದ್ದು ಸಗಣಿ ಕಸ ಪ್ರತಿಯೊಂದು ಅವ್ರು ಮಾಡ್ತಾರೆ. ಅವರು ಸಗಣಿ ಎಲ್ಲ ತಗೊಂಡೋಗಿ ಗಿಡ ಬುಡಕ್ಕೆಲ್ಲ ಹಾಕೋದು, ಯಾಕೆ ಹೋಗಿದೆ ಏನು ಎತ್ತ ಅಂತ ನೋಡೋದು, ಹಸು ಕಟ್ ಬರೋದು, ಹಸುಕ್ಕೆ ಏನು ಬೇಕು ಎಲ್ಲದೂ ಆಕ್ಟಿವ್ ಆಗಿ ಮಾಡ್ತಾರೆ. ಈ ವಯಸ್ಸಲ್ಲಿ ಆಕ್ಟಿವ್ ಆಗಿದ್ದಾರಲ್ಲ, ಅದು ಖುಷಿ. ಅದಕ್ಕೆ ಕೃಷಿನ ಖುಷಿಯಾಗಿ ಮಾಡಬೇಕು, ಬಿಟ್ಟರೆ ನಾವೇನೋ ಕಷ್ಟ ಬಿದ್ದು ಯಾಕಾದರೂ ಬಂದ್ವಿ ಅಂತ ನಾವು ಅಂದ್ಕೊಂಡೇ ಇಲ್ಲ ಸರ್. ಯಾವತ್ತೂ ಆ ಥರ ಅಂದಿಲ್ಲ, ಅಂದ್ಕೊಳ್ಳೋದು ಬರಬಾರ್ದು. ಲೇಬರ್ ಸಿಗ್ತಾ ಇಲ್ಲ, ಕರೆಂಟ್ ಇಲ್ಲ, ಏನೇನೋ. ಇಲ್ಲಿ ಲೇಬರ್ಸೇ ಬರಲ್ಲ ಸರ್. ನಾವೇ ಇಬ್ರು ಪೈಪ್ ಎಳೆಯೋಣ, ಆಯ್ತು ಇವತ್ತೆಲ್ಲ ಬರೀ ಪೈಪ್ ಎಳೆಯೋದು, ಜೋಡಿಸೋದು,
ಆಮೇಲೆ ಇವು ಗೂಟಗಳು ಉಣ್ಬೇಕಾ ಆಯ್ತು ಸರ್. ಇದೆಲ್ಲದು ಇವರು ಮಾಡಿರೋದೇ ನೀವೇ ತೆಗಿಬೇಕು, ನೀವೇ ಅದು ಕಲ್ ತರಬೇಕು, ಉಣ್ಬೇಕು. ಪ್ರತಿ ಒಂದು ಈ ಫೆನ್ಸ್ ಹಾಕ್ಬೇಕಾದ್ರು ಈ ಹಗ್ಗ ಕಟ್ಟಿ ಎಳ್ಕೊಂಡು ಬೇರೆ ಯಾರಿಲ್ಲ, ಎಳೆದು ಮಾಡಿ. ಇದ್ರ ತಾತ್ಪರ್ಯ ಮನಸ್ಸಿದ್ರೆ ಮಾರ್ಗ ಸರ್, ಎಲ್ಲದಕ್ಕೂ ದುಡ್ಡಿದ್ರೆ ಮಾರ್ಗ ಅಂತ ಕೆಲವರು ಅದು ಬಹುತೇಕ ಜನ ತಿಳ್ಕೊಟ್ಟಿದ್ದಾರೆ. ಅದು ಸುಳ್ಳು ಸರ್. ಮನಸ್ಸಿಗೆ ಬರ್ಬೇಕು ಸರ್, ದುಡ್ಡಿರುತ್ತೆ ಅಂತ. ಆ ದುಡ್ಡನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕಂತೇಳಿ ಒಳ್ಳೆ ಮನಸ್ಸಿದ್ದಿದ್ರೆ ಮಾರ್ಗ ಸಿಕ್ಕೇ ಸಿಗುತ್ತೆ ಸರ್. ಅದು ಇದರ ಒಂದು ಹಿನ್ನೆಲೆ ಸರ್, ತಾತ್ಪರ್ಯ. ಮೇಡಮ್ ಬನ್ನಿ ಸರ್, ನಿಮ್ಮ ತೋಟನಾಗೆ ತೋರಿಸ್ತಾ ಬನ್ನಿ. ಈಗ ಗೇಟ್ ತೆಗೆದ ತಕ್ಷಣ ನಮಗೆ ನನಗೊಂದು ವಿಶೇಷವಾಗಿ ಕಾಣುತ್ತೆ. ಈ ಕಡೆ ರಾಮಕೃಷ್ಣ ಪರಮಹಂಸರು ದೇವಿ ಕಾಣುತ್ತೆ. ನೀವೇ ಹೇಳ್ತಾ ಬಂದ್ಬಿಡಿ. ಇಲ್ಲಿ ಬಂದ ತಕ್ಷಣ ಒಂದಷ್ಟು ಭಾವನೆಗಳು ಬದಲಾವಣೆ ಆಗಲಿ ಅಂತೇಳಿ ನಾನೇ ಕೆತ್ತಿದ ಒಂದು ಆಂಜನೇಯ, ಮತ್ತೆ ಒಂದಷ್ಟು ನಮ್ಮ ತಂತಿ ಬೇಲಿ ಮಾಡಿದಾಗ ಸಿಕ್ಕಂಥ ತುಂಡುಗಳ ಕಲ್ಲುಗಳನ್ನು ಸಂಗ್ರಹಿಸಿ ಒಂದು ಆಂಜನೇಯನ ಥರ. ಇದು ಒಂದು ಧಾರ್ಮಿಕ ಹಿನ್ನೆಲೆನೂ ಇರಲಿ, ವೈಜ್ಞಾನಿಕ ಹಿನ್ನೆಲೆನೂ ಇರಲಿ, ಮತ್ತು ಸೌಂದರ್ಯೋಪಾಸನೆಯೂ ಕೂಡ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ಮಾಡಿದ್ದೀನಿ ಸರ್. ಆಮೇಲೆ ರಾಮಕೃಷ್ಣಪ್ಪ ಮತ್ತು ರಾಮಕೃಷ್ಣ ಪರಮಹಂಸರ ಮತ್ತು ಶಾರದಾ ದೇವಿ ಒಂದು ಪೀಠ ಅಂತ ಮಾಡೀನಿ ಸರ್. ಬಂದಿಲ್ಲಿ ಕುತ್ಕೊಂಡಿರೋರು ಏನಾದರೂ ಒಂದಷ್ಟು ಯೋಚನೆ ಮಾಡಿದ್ರೆ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ತುಮುಲವನ್ನು, ಏನೋ ಸಂಸಾರದಲ್ಲಿ ಗೊಂದಲ ಪಟ್ಕೊಂಡು ಇಲ್ಲಿ ಬರ್ತಾರೆ ಸರ್, ಒಂದು 10 ನಿಮಿಷ ಕೂತ್ಕೊಳ್ತಾರೆ ಅಂತ ಮಾತಾಡಿದಾಗ, ಸರ್ ನಾನು ಆರಾಮಿದ್ದೀನಿ, ನಾನು ಹೋಗ್ತೀನಿ ಅಂತಾರೆ ಸರ್. ಆ ಒಂದು ಪರಿವರ್ತನೆ ಇಲ್ಲಿ ಸಿಗುತ್ತೆ ಸರ್. ಇದು ಸೈಂಟಿಫಿಕ್ ಆಗಿ ಈ ಪರಿಸರದ ವಾತಾವರಣನೂ ಜೊತೆಗೆ ಕಾರಣ. ಇಲ್ಲೆಲ್ಲ ಒಂದಷ್ಟು ವೈಜ್ಞಾನಿಕವಾಗಿ ಪ್ಲಸ್ ಸರಳವಾಗಿ ಮಾಡಿದ್ದೀವಿ ಸರ್. ಈ ಕಡೆ ಬಂದರೆ ಒಂದಷ್ಟು ಈ ಅದೇ ಕಲ್ಲುಗಳನ್ನು ಬಳಸಿ ಒಂದಷ್ಟು ಈಶ್ವರನ ಪೀಠ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಹಣ್ಣುಗಳ ಒಂದು ವನ ಮಾಡಿದ್ದೀನಿ ಸರ್. ಇಲ್ಲಿ ರಾಧಾಕೃಷ್ಣ ಅದೊಂದು ಇರಲಿ ಅಂತೇಳಿ ಒಂದು ಪೀಠ ಅಂತೇಳಿ ಮಾಡಿದ್ದೀನಿ ಸರ್. ಆಮೇಲೆ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಆಮೇಲೆ ಕಮಲದ ಪಾಂಡ್ ಮಾಡಿದ್ದೀನಿ ಸರ್. ಸುತ್ತಮುತ್ತ ಒಂದು ಒಳ್ಳೆ ವಾತಾವರಣ ಇರಲಿ ಅಂತೇಳಿ. ಜೊತೆಗೆ ಜೇನು ಮತ್ತು ಚಿಟ್ಟೆಗಳು, ಪಕ್ಷಿಗಳು, ಮತ್ತು ಈ ಮರಗಳಿಗೆ ಕೋಗಿಲೆ ಮತ್ತು ಇಂಥ ಕೆಲವು ಇಂಪಾರ್ಟೆಂಟ್ ಅದಕ್ಕೆ ಅಡಾಪ್ಟ್ ಆಗಿರ್ತಕ್ಕಂಥ ಪಕ್ಷಿಗಳು ಹೇರಳವಾಗಿ ಇಲ್ಲಿ ಬರ್ತವೆ. ಅದಕ್ಕೆ ತುಂಬಾ ಇಷ್ಟ ಅಂತದ್ದು. ಈ ಗಿಡ ಇದ್ದಾಗ ಅವಿದ್ಯೆ ಇರ್ತವೆ ಸರ್. ಅಲ್ಲಿಂದ ನಾನು ಖರ್ಚು ಮಾಡದೆ ವೇಸ್ಟ್ ಆಗಿರ್ತಕ್ಕಂಥ ಅರಣ್ಯ ಇಲಾಖೆಯಲ್ಲಿ ಬಿಸಾಕಿರ್ತಕ್ಕಂಥ ತ್ಯಾಗದ ಗಿಡಗಳನ್ನು ತಂದು ಇಲ್ಲಿ ನಾನು ಪಾಡಿ ನಾನು ಇಟ್ಕೊಂಡದೆ ಸರ್. ಇದನ್ನು ವಿಶೇಷವಾಗಿ ಗುಣಿ ತೆಗೆದು ಹಾಕುವ ಪದ್ಧತಿಯಲ್ಲೇ ನಾನು ಹಾಕಿಲ್ಲ ಸರ್. ಆಮೇಲೆ ಡೆನ್ಸಿಟಿನೂ ಜಾಸ್ತಿ ಇದೆ, ಅದ್ರ ಪಾಡಿಗೆ ಅದು ಬೆಳೆಯುತ್ತೆ ಸರ್. ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಜೇನು ಕೃಷಿನೂ ಒಂದು ಸಾಕಷ್ಟು ಇಲಾಖೆ ನನಗೆ ಕೊಟ್ಟಿದ್ದಾರೆ ಸರ್. ಅದು ಒಳ್ಳೆ ಸಮೃದ್ಧಿಯಾಗಿ ಜೇನು ಬರ್ತಾ ಇದೆ. ಇಲ್ಲಿ ಒಂದಲ್ಲ ಒಂದು ಥರದ ಹೂಗಳು ಸಿಕ್ಕೇ ಸಿಗ್ತವೆ. ವರ್ಷ ಪೂರ್ತಿ ಬೇಕಾದ ಆಹಾರ ಅದಕ್ಕೆ ಸಿಗುತ್ತೆ. ಜೇನು ಪೆಟ್ಟಿಗೆಗಳು ಇಟ್ಟಿದ್ದೀನಿ. ಆಮೇಲೆ ವೈವಿಧ್ಯಮಯ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಸರ್. ಹಳೇ ಕಾಲದ ಕೆಲವು ಸಾಮಾನುಗಳ ಕೂಡ ಸಂಗ್ರಹಿಸ್ತಾ ಇದ್ದೀನಿ ಸರ್. ವಾಡೆವು ಅಂತೇಳಿ, ಒಣಿಕೆ, ಬೀಸಕಲ್ಲು, ಇವೆಲ್ಲವನ್ನು ಕೂಡ ಇರಲಿ. ಆದರೆ ಇದು ಅತ್ಯಂತ ಉಪಯುಕ್ತ ಮತ್ತು ಸುರಕ್ಷಿತ ಆಹಾರ ಸಂಗ್ರಹಿಸ್ತಕ್ಕಂಥ ವಿಧಾನ ಸರ್. ಇದನ್ನ ಭಾಳ ನೆಗ್ಲೆಕ್ಟ್ ಮಾಡಿದರೆ ಒಡೆದಾಕ್ತೀನಿ ಅನ್ನೋದನ್ನ ನಾನು ಅವ್ರಿಗೆ ಮನವೊಲಿಸಿ ತಂದಿಲ್ಲಿ ಇಟ್ಟಿದ್ದೀನಿ ಸರ್. ಅದೇ ಥರ ಬೀಸಕಲ್ಲು, ಒಣಿಕೆ, ಕೆಲವು ಹಿಂದಿನ ಕಾಲದರ ಸೆಪ್ಟಿಕ್ ಆಗದೆ ಇರೋಂಥ ಸೌಟುಗಳು, ಮುದ್ದೆ ಮಾಡ್ತಕ್ಕಂಥ ಉಪಕರಣಗಳು, ಕೊಣಿಗೆ ಅಂತ ಕರೀತಾರೆ ಸರ್. ಅವನ್ನೆಲ್ಲ ತಂದು ಇಲ್ಲಿ ಎಕ್ಸಿಬಿಟ್ ಮಾಡ್ತೀನಿ ಸರ್. ಅದಕ್ಕೆಲ್ಲ ಒಂದಿಷ್ಟು ವ್ಯವಸ್ಥೆ ಇನ್ನೂ ಟೈಮ್ ನಮಗೆ ಸಾಕಾಗಿಲ್ಲ ಸರ್. ಯಾವಾಗಲೂ ನಿರಂತರವಾಗಿ ಕ್ಲೀನ್ ಆಗಿರಿ ಸರ್. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಇದ್ದೀನಿ ಸರ್. ಅದನ್ನು ಗೊತ್ತಿದೆ ಪ್ಲಾಸ್ಟಿಕ್ ಅದು ಆದಷ್ಟು ಒಂದು ಇಂಡೈರೆಕ್ಟಾಗಿ ಅದು ತೊಂದರೆ ಕೊಡುತ್ತೆ ಅಂತೇಳಿ. ಆದ್ದರಿಂದ ಅದನ್ನು ಎಲ್ಲೂ ಕೂಡ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡಿಲ್ಲ ಸರ್. ಆಮೇಲೆ ಇಲ್ಲಿ ಬರ್ತಾ ಒಳ್ಳೊಳ್ಳೆ ಜಾತಿ ಸಸ್ಯಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಸರ್. ಇಲ್ಲೇನಿದೆ ಇದನ್ನು ಪಾರಿಜಾತ ಅಂತ ಕರಿತೀವಿ. ಇದು ಒಂದು ಟ್ರೆಡಿಷನಲ್ ಒಳ್ಳೆ ವ್ಯಾಲ್ಯೂಬಲ್ ಹೂವು. ಆಯುರ್ವೇದಿಕ್ ಅಲ್ಲಿ ಬಹಳ ಉಪಯೋಗ ಇದೆ ಸರ್ ಇದು. ಆಮೇಲೆ ಗಜನಿಂಬೆ ಹಾಕೊಂಡಿ ಸರ್. ಆಮೇಲೆ ಗೋಡಂಬಿ ಹಾಕೊಂಡಿ ಸರ್. ಗೋಡಂಬಿ ಎಲ್ಲೋ ಮಲೆನಾಡಲ್ಲಿ ಬೆಳೆಯುತ್ತೆ ಅಂತ ರೈತರ ಭಾವನೆ ಇದ್ರೆ ಇಲ್ಲಿ ಬೇಕಾದಷ್ಟು ಸಮೃದ್ಧಿಯಾಗಿ ಬರುತ್ತೆ. ಇಲ್ಲಿ ಆಪಲ್ ಗಿಡನೂ ಹಾಕಿದ್ರು ಸರ್, ಚೆನ್ನಾಗಿ ಬಂದಿತ್ತು. ಆಪಲ್ ಹಾಕಿದ್ದೀನಿ. ಆಮೇಲೆ ಜಮ್ನೇರ್ಲೆ ಹಾಕಿದ್ದೀನಿ ಸರ್. ರುದ್ರಾಕ್ಷಿ ಹಾಕಿದ್ದೀನಿ. ಆಮೇಲೆ ಈ ಹಾಲ್ ಸ್ಪೈಸ್ ಅಂತ ಒಂದು ಸಿಗುತ್ತೆ, ಅವೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಯಾಲಕ್ಕಿ, ಲವಂಗ, ಚಕ್ಕೆ ಎಲ್ಲ
ಚಿಕ್ಕದೊಂದು ಕುಟೀರ, ನೆಮ್ಮದಿಯ ಕುಟೀರ. ಎಲ್ಲ ಸೌಕರ್ಯ ಸರ್, ಮನೆ ಊರಲ್ಲಿದೆ, ನಾವು ಹಗಲೆಲ್ಲ ಇಲ್ಲಿರ್ತೀವಿ. ಎಲ್ಲ ಸೌಕರ್ಯನೂ ಇಲ್ಲಿದೆ ಸರ್. ನೀರು ಬೇಕು, ನೀರಿದೆ, ಫಿಲ್ಟರ್ ನೀರಿದೆ. ಆಮೇಲೆ ಸಾರ್ವಜನಿಕರಿಗೆ ಬಂದರೆ ಸ್ವಲ್ಪ ಧೈರ್ಯವಾಗಿ, ಆಮೇಲೆ ಏನೋ ಮನಸ್ಸಲ್ಲಿ ಗೊಂದಲ ಇಟ್ಕೊಂಡು ಬಂದಿರೋಗೆ ಸಾಂತ್ವನ ಹೇಳಲಿಕ್ಕೆ ಒಂದು ಕೇಂದ್ರ ಅನ್ನಂಗೆ ಮಾಡ್ಕೊಂಡು, ಆಮೇಲೆ ಆರೋಗ್ಯ ಚಿಕಿತ್ಸೆಗಳೇನಾದರೂ ಬೇಕಾಗಿದ್ದರೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ನಮ್ಮ ಮಗ ಐಮಂಗಳದಿಂದ ಭಾನುವಾರ ಬಂದ್ರೆ ಇಲ್ಲೇ ಪೇಷಂಟ್ಗಳು ಮಗ ಡಾಕ್ಟ್ರು ಐಮಂಗಳದಲ್ಲಿ ವಿಜಯ್ ಕುಮಾರ್, ಡಾಕ್ಟರ್ ವಿಜಯ್ ಕುಮಾರ್ ಅಂತೇಳಿ ಸೊಸೆನೂ ಡಾಕ್ಟ್ರು. ಅವರು ಪ್ರತಿ ಭಾನುವಾರ ಹಳಿಯಂದ್ರು ಡಾಕ್ಟರ್, ಮಗಳು ಡಾಕ್ಟರ್. ಅವ್ರ ಪಾಡ್ಗಾರು ಸ್ವತಂತ್ರವಾಗಿರೋದ್ರಿಂದ ನಮಗೆ ಸ್ವತಂತ್ರ ಸಿಕ್ಸಿರಿ ಈ 2ನೇ ಇನ್ನಿಂಗ್ಸ್ ಅಲ್ಲಿ ಫೀಲ್ಡ್ ಮಾಡಲಿಕ್ಕೆ. ಅವ್ರು ಅತಂತ್ರವಾಗಿದ್ದರೆ ನಾನು ಇನ್ನೇನೋ ಅವ್ರ ಜೊತೆಗಿದ್ದೋ ಏನೋ ಮಾಡಿ ನಮ್ಮ ದಾರಿಗಳು ಬೇರೆ ಇರ್ತಿತ್ತು. ಯಾವಾಗ ಅವ್ರು ಸ್ವತಂತ್ರರಾದ್ರು, ನಾನು ಪರತಂತ್ರ ಆಗಬಾರ್ದು ಅಂತೇಳಿ ನನ್ನ ಜಾಗ ನಾನು ಈ ತರ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಸರ್. ಹಿರಿಯರ್ನ ಒಂದು ಸರಿ ಜ್ಞಾಪಿಸ್ಕೊ, ವರ್ಷದಲ್ಲಿ ಒಂದ್ಸರಿ ಬರ್ಲಿ. ಅವ್ರು ಬಂದಿರೋರು ಏನ್ ಮಾಡ್ತಾರೆ ಸರ್ ಅಂದ್ರೆ, ಫಸ್ಟ್ ತೋಟ ಎಲ್ಲ ನೋಡ್ಕೊಂಡ್ ಬರ್ತಾರೆ, ಅಮ್ಮಂತಾಗ ಒಳ್ಳೆ ಊಟ ಮಾಡಿಸ್ಕೊಂಡು ಊಟ ಮಾಡ್ತಾರೆ. ಆ ಮುಂಚಿತವಾಗಿ ನಿಯೋಜಿತವಾಗಿರ್ತಕ್ಕಂಥ ಒಂದಷ್ಟು ಪೇಷಂಟ್ಸ್ ಊರಿಂದ ಬರ್ತಾರೆ ಸರ್. ಅವ್ರಿಗೆ ಸಲಹೆಯನ್ನು ಕೊಟ್ಟು ಅವ್ರು ಇಲ್ಲಿಂದ ನಿರ್ಗಮಿಸ್ತಾರೆ ಸರ್. ಅವರು ಮೆಡಿಸನ್ ಹಿರಿಯೂರಿಂದ ಮೆಡಿಸಿನ್ಸ್ ಎಲ್ಲ ಇಲ್ಲಿ ತಂದಿರ್ತಾರೆ, ಇಟ್ಕೊಂಡು ಕೊಟ್ಟಿರ್ತಾರೆ. ಅದೊಂದು ಸೇವೆ ಮಾಡ್ರಪ್ಪ ಅಂತೇಳಿ ಅವರಿಂದ ನಾನು ಒಂದಷ್ಟು ಭಾಷೆ ತಗೊಂಡಿದ್ದೀನಿ. ಬಂದ ತಕ್ಷಣ ಸರ್ ಫಸ್ಟ್ ನನ್ನ ಕಣ್ಣು ಹೋಗಿದ್ದು ನೀರಿನ ಊಜಿ ಮೇಲೆ. ಊಜಿ ಅದು ನಮ್ಮ ಕಾಫಿ ಕುಡಿಯೋದು ಎಲ್ಲ ಮಣ್ಣಿನ ಇದು ಮಾಡಿದ್ವಿ, ಊಜಿ ಮಾಡಿದ್ವಿ, ಮಣ್ಣಿನ ಸೋರೆ, ಮಣ್ಣಿಂದ ಲೋಟ, ಮಣ್ಣಿಂದು ಎಲ್ಲ ಪಾತ್ರೆಗಳೆಲ್ಲ ಮಣ್ಣಿನ ಪಾತ್ರೆ, ಅಡಿಗೆ ಮನೆ. ನೋಡೋಣ, ನಾವು ಹಿಂದಿನ ಕಾಲದಲ್ಲಿ ಸತ್ಯ ಇದೆ ಸರ್. ಅಲ್ಲಿಯ ವೈಜ್ಞಾನಿಕ ಹಿನ್ನೆಲೆನೇ ಬೇರೆ. ಈಗಿನ ಆಧುನೀಕರಣದಿಂದ ನಾವ್ ಏನೇನ್ ಬದಲಾವಣೆ ಆದ್ವಲ್ಲ, ಅದ್ರಲ್ಲಿ ಎಲ್ಲದಲ್ಲೂ ಒಳ್ಳೇದಿಲ್ಲ ಸರ್. ನಾವು ಕುಕ್ಕರ್ ಅಲ್ಲಿ ತಿನ್ನಷ್ಟು ನಾವು ಎಣ್ಣೆ ಅಂತ ಉಪಯೋಗಿಸ್ತೀವಿ, ಅದರಲ್ಲೂ ಮಾಲಿನ್ಯ ಇದೆ. ನಮ್ಮ ಪ್ರತಿಯೊಂದು ಕೂಡ ಅದರಲ್ಲಿ ಕಲಬೆರಕೆ ಇರೋದ್ರಿಂದ ನಾವು ಸ್ವಲ್ಪ ಈ ಕಡೆ ವಾಲಿದ್ರೆ ನಾವು ಬಂದ್ರೆ ಸಾರ್ಥಕ ಜೀವನ ಮಾಡ್ಬೋದು, ನೆಮ್ಮದಿಯ ಜೀವನ ಮಾಡ್ಬೋದು ಸರ್. ಹಣ ಸಿಗುತ್ತೆ ಅಂತ ನಾವು ಬೆನ್ನತ್ತಿ ಬಂದ್ರೆ ಇದು ಆಗಲ್ಲ ಸರ್. ಒಳ್ಳೆ ಒಬ್ಬ ಡಾಕ್ಟರ್ಗೆ ನಾವು ದುಡ್ಡು ಮಾಡ್ಕೊಂಡು ಅಲ್ಲೂ ಕೊಟ್ಟು ಬರ್ಬೇಕಾಗುತ್ತೆ. ಇಲ್ಲಿದ್ರೆ ನಾವ್ ಇಷ್ಟು ದಿನ ಆಗಿತ್ತು ಸರ್, ನಾವೆಂದು ಹಾಸ್ಪಿಟಲ್ಗೆ ಹೋಗಿಲ್ಲ. ಬಂದ್ರೆ ಅದೆಟ್ಗದೆ ಬಗೆಹರಿಸ ಬರುತ್ತೆ, ಸಣ್ಣ ಪುಟ್ಟ ಬರ್ತದೆ, ಖಾಲಿ ಬರ್ತದೆ ಅವೆಲ್ಲ ಸ್ವಲ್ಪ. ಆಮೇಲೆ ಅದಷ್ಟು ಇರ್ಲಿ ಧಾರ್ಮಿಕವಾಗಿ. ಈ ಹೆಬ್ಬೆ ಗಿಡ ಎಷ್ಟು ಸರ್ ಇದು ಗಿಡ? 3 ವರ್ಷ ಸರ್. ಇದು ನಾವು ಸಾಂಪ್ರದಾಯಿಕವಾಗಿ ಗುಣಿ ತೆಗೆದು ಹಾಕಿರೋದಲ್ಲ ಸರ್. ಈ ಪಕ್ಕದ ಹೊಲದಲ್ಲಿ ಏನ್ ಮಾಡ್ದ, ನಮ್ಮ ಹೊಲದಾಗೆ ನೀರಿಲ್ಲ ಕಾರಣ ಇಲ್ಲಿ ತಂದಿಡ್ತೀವಿ ಅಂತ ನಾವು ಹಾಕೋ ಪ್ರಯತ್ನ ಮಾಡ್ಲಿಲ್ಲ ಸರ್. ಏನು ಪಾಟ್ ಸಮೇತ ಇಟ್ಟಿದ್ವಿ, ಅಂದ್ರೆ ಪ್ಲಾಸ್ಟಿಕ್ ಚೀಲ ಸಮೇತ ಇಟ್ಟಿದ್ವಿ, ಅದು ಹಂಗೆ ಬೇರೆ ಇಳ್ಕೊಂಡು 3 ವರ್ಷಕ್ಕೆ ಎಮ್ಮರ. 3 ವರ್ಷ ಸರ್ ಅಷ್ಟೇ, 3 ವರ್ಷ ಅಷ್ಟೇ ಆಗಿರೋದು. ನೋಡಿ, ಈ ಭೂಮಿಯಲ್ಲಿ ನಾವ್ ಏನು ಮರ ಗಿಡಗಳು ಆಗಲ್ಲ, ಏನಾದ್ರೂ ನಮ್ಮ ಹೇಳ್ತೀವಲ್ಲ ಅಂತದ್ರಲ್ಲಿ ಇವೆಲ್ಲ ಕಾರಣ ಈ ಪೂರಕವಾದ ವಾತಾವರಣ, ಅದಕ್ಕೆ ಒಂದು ಫ್ರೆಂಡ್ಶಿಪ್ ಆಗಿದೆ ಸರ್. ಏನೇ ಎಕೋ ಫ್ರೆಂಡ್ಲಿ ಅಂತೇಳಿ, ಈಗ ಪಕ್ಕದಲ್ಲೇ ಸೀತಾಫಲ ಇದೆ, ಪಕ್ಕದಲ್ಲೇ ಬಾಳೆ ಇದೆ, ಪಕ್ಕದಲ್ಲೇ ಗೋಡಂಬಿ ಇದೆ. ಅದು ಆಂಜನೇಯನ ಫಲ ಅಂತ ಸರ್, ಕ್ಯಾನ್ಸರ್ಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಪ್ರಾಡಕ್ಟ್ ಸರ್ ಅದು. ಆಮೇಲೆ ಕಾಶಿ ಬಿಲ್ಪತ್ರೆ ಅಂತೇಳಿ ಬಿಲ್ಪತ್ರೆ ಹಾಕಿದ್ವಿ ಸರ್. ಈ ತರದೆಲ್ಲ ಒಂದು ಫ್ಯಾಮಿಲಿ ಇರೋದ್ರಿಂದ ಅದು ತನ್ನ ಗೊಬ್ಬರ ತಾನು ಮಾಡ್ಕೊಳ್ಳುತ್ತೆ ಸರ್. ಎಷ್ಟು ಹೇರಳವಾಗಿ ಗೊಬ್ಬರ ಮಾಡ್ಕೊಂಡಿದೆ. ನಾನ್ ಕೊಡೋದೇನು ಜಾಗ, ರಕ್ಷಣೆ ಮತ್ತು ನೀರು, ಅಷ್ಟೇ 3 ನನ್ನ ಸರ್. ನಾನು ಔಷಧ, ಇನ್ನೊಂದು ಗೊಬ್ಬರ ಅದೇನು ಮಾಡಲ್ಲ ಸರ್. ಈಗ ತನ್ನ ಪಾಡಿ ತನ್ನ ನೀರು ಹರ್ಕೊಂತ ಇದೆ ಸರ್. ವಾತಾವರಣ ಅದಕ್ಕೆ ಒಂದು ಎಕೋ ಫ್ರೆಂಡ್ಲಿ ವಾತಾವರಣ ಸೃಷ್ಟಿಯಾಗಿದೆ ಸರ್. ಇವೆಲ್ಲ ಔಷಧ ಸಸ್ಯಗಳು ಸರ್. ಅಮೃತ ನೋನಿ ಅಂತೇಳಿ ಸಾಕಷ್ಟು ಪ್ರಚಲಿತ. ಇದು ನಮ್ಗೆ ಹಸುಗೆ ಒಂದು ಮನೆ ತರ ಕಾಣಿಸ್ತಾ ಇದೆ. ಇಲ್ಲ, ಗೋಶಾಲೆ ಎಷ್ಟು ನೀಟ್ ಇದೆ ನೋಡ್ರಿ. ನಾವು ಎಂಜಲು ಮುಂಜಲು ಮಾಡಬಾರ್ದು, ಗೋಗೊಂದು ಒಳ್ಳೆ ವಾತಾವರಣ ಕಲ್ಸ್ಕೊಡ್ಬೇಕು ಅಂತ ಹೇಳಿ ಅದಕ್ಕೆ ಫ್ಯಾನು, ಮತ್ತೆ ಒಳಗಡೆ ಬೇಕಾದ ಕುಡಿಲಿಕ್ಕೆ ನೀರು, ಮತ್ತೆ ಎಲ್ಲದೂ ಕೂಡ. ಬಾದ್ಲಿ ಒಳಗೂ ಒಂದು ಸಣ್ಣ ಪೀಸ್ ಇರಲ್ಲ ಸರ್, ಕ್ಲೀನ್ ಮಾಡ್ಬಿಡ್ತೀವಿ. ಇದು ದೇವಸ್ಥಾನ ತರ ಕಾಣಿಸ್ತಾ ಇತ್ತು ನೀಟಾಗಿ. ನಾವು ಬಾಕ್ಲಿಗೆ ಮನೇಲಿ ಹೆಂಗ್ ಮಾಡ್ತೀವ, ಬಾಕ್ಲಿಗೆ ನೀರು ಎಲ್ಲ ಮಾಡ್ತೀವಿ ಸರ್. ನಮ್ಗೆ ಅವನ್ನ ದೈವ ಸ್ವರೂಪ ಅಲ್ವಾ. ಆಮೇಲೆ ಅವು ಎಷ್ಟು ಫ್ರೆಂಡ್ಲಿ ಆಗಿದೆ ಸರ್ ಅಂದ್ರೆ, ನನಗೆ ಕೂಗಿದ್ರೆ ಸಾಕು ನನ್ನ ಹತ್ರಕ್ಕೆ ಬರ್ತಾವೆ ಸರ್. ನಾನು ಕೂತ್ಕೊಂಡ್ರೆ ಅವು ಕೂತ್ಕೊಳ್ತಾವೆ ಸರ್. ಬಂದು ಆತ್ಮೀಯವಾಗಿ ನಮ್ಮೊಡನೆ ನಮ್ಮ ಭಾವನೆಗಳನ್ನ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳೋದು ಮಂಗಳೂರು ಗಿಡ್ಡ ಸರ್. ಮತ್ತೆ ನಮಗೆ ಎಲ್ಲೋ ಪರೋಕ್ಷವಾಗಿ ಸಾಂತ್ವನ ಹೇಳುತ್ತೇನೋ ಅನ್ಸುತ್ತೆ ಸರ್. ನಮಗೆ ಹಸುಗಳು ಬಂದು ನಮ್ಮ ಹತ್ರ ವರ್ಷ ರೀತಿ ನೋಡಿದ್ರೆ ಮೈ ನೆಕ್ಕುತ್ತವೆ. ಎಂಜರಾದಾಗ ಬಿಡೋದ್ರಲ್ಲಿ ಮೈ ನೆಕ್ಕರು ಸುಮ್ಮನೆ ಇರ್ತೀವಿ ಸರ್. ಈ ಥರದ್ದೆಲ್ಲ ಒಂದಷ್ಟು ಸಂಬಂಧ ಇಟ್ಕೊಂಡಿದೆ ಸರ್.
ಒಂದಷ್ಟು ನಾಯಿಗಳಿದೆ ಸರ್, ಬೆಕ್ಕುಗಳಿದೆ. ಜೊತೆಗೆ ಒಂದು ಎಕೋ ಫ್ರೆಂಡ್ಲಿ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂತ ಹೋಗಿದ್ವಿ ಸರ್. ಇಲ್ಲ ಈಗ ಮಾವಿನ ಹಣ್ಣಿನ ಸೀಸನ್ ಗಿಡದ್ದು ಸಿಕ್ಕಾಟ ಎಲ್ಲ ಹೂ ಬಂದಿದೆ ಸರ್. ನಾವೇನು ಅದಕ್ಕೆ ಔಷಧ ಹೊಡೆದಿಲ್ಲ, ಯಾವುದೂ ಇಲ್ಲ, ಯಾವುದೇ ರಾಸಾಯನಿಕ ಬುಡಕ್ಕೆ ರಾಸಾಯನಿಕ ಕೊಡಕ್ ಹೋಗಿಲ್ಲ. ನಮ್ಮ ಉದ್ದೇಶ ಏನು, ಪ್ರಕೃತಿ ಹೇಗೆ ಅದು ತನ್ನನ್ನು ತಾನು ಉಳಿಸ್ಕೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನ ಮಾಡಿದ್ವಿ ಸರ್. ನಾವು ಗೊಬ್ಬರ ಕೊಟ್ಟರೆ ಮಾತ್ರ, ಔಷಧ ಕೊಟ್ಟರೆ ಮಾತ್ರ, ಮತ್ತೆ ಹೇರಳವಾಗಿ ನೀರು ಕೊಟ್ಟರೆ ಮಾತ್ರ ಅನ್ನೋದಿಲ್ಲ ಸರ್. ನೋಡೋಣ ಅದು ಹೇಗೆ ಬದುಕುತ್ತೆ ಅಂತೇಳಿ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ಇದೇನು ಸರ್ ಇದು ಸುಮ್ಮನೆ ಬೇಸಿಗೆ ಕಾಲದಲ್ಲಿ ಹಸು ಕಟ್ಟಕ್ಕೆ ಸರ್. ಹಸುಗಳಿಗೆ ಅದೇ ಬೇಸಿಗೆ ಕಾಲದಲ್ಲಿ ಏನಾದರೂ ಒಂದು ಗಾಳಿ ಆಡ್ತಿರ್ತದೆ ಸರ್, ಅದು ಸ್ವಲ್ಪ ಚಳಿಗಾಲದಲ್ಲಿ ಅದು ಚೆನ್ನಾಗಿರುತ್ತೆ ಸರ್. ಆಮೇಲೆ ಇದು ಒಂದೇ ಕಾಯಿನಲ್ಲಿ ಒಂದೇ ಕಾಯಿ ಒಂದೇ, ಅದರಲ್ಲಿ ಎರಡು ಕೌಲ್ ಬಂದಿದೆ ಸರ್. ಅದು ಯಾವುದು ಕಮ್ಮಿ ಇಲ್ಲ, ಅದೇ ಎರಡು ಈಕ್ವಲ್ ಆಗಿದೆ. ನಾನ್ ಜೋರ್ ಅಂತ ಬರುತ್ತೆ. ಇದು ಪ್ರಕೃತಿ ಆಟ, ಇದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿ ಕರೆದು ಎರಡೂ ಕೂಡ ಸಮರ್ಪಕವಾಗಿ ಬರ್ತವೆ ಅನ್ನೋದು ನನ್ನ ಸಿದ್ಧಾಂತ. ಮತ್ತೆ ಅದು ಈಗ ಸಾಲ್ವ್ ಆಗ್ತಿದೆ ಸರ್. ಇದು ಎಷ್ಟು ವರ್ಷದ ಗಿಡ ಸರ್? ಇದು 3 ವರ್ಷದ ಸರ್. 3 ವರ್ಷ. ಈ ಮೊದಲನೇ ಸ್ಟೆಪ್ 3 ವರ್ಷದ ಸರ್, ಆಮೇಲೆ 2 ವರ್ಷದವು, ಆಮೇಲೆ 1 ವರ್ಷದವು. ಹೀಗೆ ನನ್ನ ಕೈ ಸಾಮರ್ಥ್ಯ ಇದ್ದಷ್ಟು ತೋಟವನ್ನು ಬೆಳೆಸ್ಕೊಂತ ಹೋಗಿದ್ದೀನಿ ಸರ್. ನಮ್ದು ಹಸುದು AC ರೂಮ್ ಸರ್ ಇದು, ಬೇಸಿಗೆಲ್ ಕಟ್ಟಕ್ಕೆ. ಯಾಕಂದ್ರೆ ಪೂರ್ತಿ ಅದೇ ಜೀರೋ ಕಾಸ್ಟ್ ಸರ್. ನಾವಿಬ್ರು ಸುಮ್ಮನೆ ಕೂತ್ಕೊಂಡು ಕಟ್ಟಿರೋದು. ಆಮೇಲೆ 900 ತ್ಯಾಗದ ಗಿಡ ಇದೆ ಸರ್. ಮತ್ತೆ ಮಹಾಗನಿ ಒಂದು 900 ಇದೆ ಸರ್. ಸಿಲ್ವರ್ ಇದೆ. ಇಲ್ಲಿ ಅರಣ್ಯ ಇಲಾಖೆಯ ಅನೇಕ ಸಂಪತ್ತನ್ನು ಇಲ್ಲಿ ಬಳಸ್ಕೊಳ್ಳಿ ಸರ್. ಕೃಷಿ ಇಲಾಖೆಯ ಸಂಪತ್ತನ್ನು ಇಲ್ಲಿ ಬಳಸ್ಕೊಳ್ಳಿ ಸರ್. ತೋಟಗಾರಿಕೆ ಇಲಾಖೆ ಸಂಪತ್ತನ್ನು ಬಳಸ್ಕೊಳ್ಳಿ ಸರ್. ಈ ಇಲಾಖೆಗಳ ಸಮ್ಮಿಲನದಿಂದ, ಸಹಕಾರದಿಂದ ನಾನು ಯಾವುದೇ ಹಣಕಾಸಿನ ಹೆಚ್ಚು ಖರ್ಚು ಮಾಡದೆ, ಆಮೇಲೆ ದುಡ್ಡು ಸರ್ ಎಲ್ಲರೂ ಹೇಳ್ತಾರೆ ದುಡ್ಡಿದ್ರೆ ತೋಟ, ಇದಕ್ಕೇನು ದುಡ್ಡು ಹಾಸ್ಬಿಟ್ಟಿದ್ರೆ ಅಂತ ನಾವು ಮಾಡಿಲ್ಲ ಸರ್. ಹಂಗೇನು ದುಡ್ಡು ಹಾಕಿಲ್ಲ ಸರ್. ಆಮೇಲೆ ಕೆಲವ್ರು ಕೇಳ್ತಾರೆ ಸರ್, ಏನು ನಿಮಗೆ ಲಾಭ ಇಷ್ಟೆಲ್ಲ ಮಾಡಿದ್ರಲ್ಲ. ಈಗ ನನಗೊಂದು ಸಂತೋಷ, ವೈಯಕ್ತಿಕ ಸಂತೋಷ ಸಿಕ್ಕಿದೆ. ಬಂದಿರೋರು ಒಂದಷ್ಟು ನೋಡ್ತಾರೆ, ಸ್ವಲ್ಪ ಆದ್ರೂ ಮನಸ್ಸು ಪರಿವರ್ತನೆ ಆಗುತ್ತೆ. ಕೊನೆ ಪಕ್ಷ ಇಷ್ಟಾದ್ರೂ ಮಾಡೋಣ ಅಂತ ಅವ್ರ ಮನಸ್ಸಲ್ಲಿ ಪ್ರೇರಣೆ ಮೂಡಿರುತ್ತೆ. 2ನೇ ಉಪಯೋಗ. 3ನೇ ಉಪಯೋಗ, ನಾವು ಸುಮ್ಮನಿದ್ರು ಕೂಡ 900 ತ್ಯಾಗದ ಗಿಡ ಅವು ಕಾಡಿನಲ್ಲಿ ಹೇಗೆ ಬೆಳಿತಾವೋ ಹಾಗೆ ನೇರವಾಗಿ ಬೆಳೆದಿದ್ದಾವೆ ಸರ್. ಯಾಕಂದ್ರೆ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಮೊಮ್ಮಕ್ಕಳ ಕಾಲಕ್ಕೆ ಅವು ಕೋಟ್ಯಾಂತರ ರೂಪಾಯಿ ಆಸ್ತಿ ಆಗುತ್ತೆ, ಡಿಪಾಸಿಟ್ ಇದ್ದಂಗೆ ಸರ್. ಅದಕ್ಕೂ ತೊಂದರೆ ಇಲ್ಲ ಸರ್. ನನಗೀಗ ಬೇಕಾದಷ್ಟು ಹಣ್ಣುಗಳು ಸಿಗ್ತದೆ, ಅಂಜೂರ ಸಿಗ್ತದೆ, ದಾಳಿಂಬೆ ಸಿಗ್ತದೆ, ಸಪೋಟ ಸಿಗ್ತದೆ, ಮಾವು ಸಿಗ್ತದೆ, ಎಲ್ಲ ಜಾತಿ. ಮಾವು 500 ಗಿಡ ಇದೆ ಸರ್. 500 ಮಾವಿದೆ. ತೆಂಗು 1200 ಇದೆ ಸರ್. 1200. 8 ಎಕರೆ ಜಾಗದಲ್ಲಿ 1200 ತೆಂಗು. ಡೆನ್ಸಿಟಿ ಜಾಸ್ತಿ ಮಾಡಿ ಸರ್. ಒಂದು ಗೇಣು ವೇಸ್ಟ್ ಮಾಡಿಲ್ಲ. ಅಲ್ಲ, ಎಲ್ಲ ಗಿಡನೂ ಬಂದಿದೆ ಸರ್, ನ್ಯಾಚುರಲ್ ಆಗಿದ್ದಾವೆ, ಹೊಂದಾಣಿಕೆ ಮಾಡ್ಕೊಂಡಿದ್ದಾವೆ. ಅದರಲ್ಲಿ ಏಕದಳ ದ್ವಿದಳ ಅವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಯಾವ್ದು ಯಾವ ಕಡೆ ಬೆಳಿಬೇಕು, ಯಾವ ಕಡೆ ಬಾಗ್ಬೇಕು, ಸೂರ್ಯನ ಬಿಸಿಲು ಹೆಂಗೆ ಪಡ್ಕೋಬೇಕು, ನೀರು ಹೆಂಗೆ ಪಡ್ಕೋಬೇಕು ಅಂತೇಳಿ ಅವೇ ನಮಗೆ ಮಾರ್ಗದರ್ಶನ ಮಾಡ್ತಾ ಇದೆ ಸರ್. ಹಂಗಾಗಿ ಎಲ್ಲಾ ಗಿಡಗಳು ಸಮೃದ್ಧಿಯಾಗಿದ್ದಾವೆ ಅಂತ ನನ್ನ ಭಾವನೆ ಸರ್. ಈಗ ನೀವು ಆ ಕಡೆ ಎಲ್ಲ ತೆಂಗು ಫಲ ಬಂದಿದೆ ಸರ್, ಆ ಕಡೆ ಬಂದಿದೆ, ಹೇರಳವಾಗಿ ಫಲ ಬಂದಿದೆ. ತೆಂಗು ಮೊದಲು ಹಾಕಿರ್ತಕ್ಕಂಥದ್ದು. ಇದು ಮಾವು ಕೂಡ ಒಳ್ಳೆ ಫಲ ಬಂದಿಸಿ. 20 ವೆರೈಟಿ 5 ವೆರೈಟಿ ಇದೆ ಸರ್. ಡ್ಯಾನಿಶ್ ಇದೆ, ಮಲ್ಲಿಕಾ ಇದೆ, ರಸಪುರಿ ಇದೆ, ಕೇಸರಿ ಮಾವು ಅಂತಿದೆ ಸರ್. ಜೊತೆಗೆ ಈ ತೋತಪುರಿ ಅಂತ ಹೇಳ್ತಾರಲ್ಲ ಅದು ಇದೆ. ಜೊತೆಗೆ ಇವನ್ನ ನಾವೇನ್ ಮಾಡಿದ್ವಿ, ಬಳ್ಳಾರಿಯಿಂದ ಒಬ್ಬ ಈ ನರ್ಸರಿ ಒಬ್ಬ ವ್ಯಕ್ತಿ ಪರಿಚಯ ಅದ ಸರ್. ಆತನಿಗೆ ಮೊದಲು ಮನವರಿಕೆ ಮಾಡಿಕೊಟ್ಟೆ ಸರ್. ನನಗೆ ಒಳ್ಳೆ ಜಾತಿ ಕೊಡಬೇಕು, ನಾನು ಪರೀಕ್ಷೆ ಮಾಡಬಲ್ಲೆ, ನಾನು ಸೈನ್ಸ್ ಟೀಚರು, ಕಡಿಮೆ ರೇಟಿಗೆ ಕೊಡಬೇಕು ಸಾಧ್ಯವಾದಟ್ಟು, ನೀನು ಲಾಸ್ ಮಾಡ್ಕೊಂಡು ಕೊಡಬೇಡ. ಮತ್ತು ಇಲ್ಲಿ ಪ್ರಾಂತ್ಯದಲ್ಲಿ ಯಾರಾದರೂ ರೈತರು ಕೇಳಿದ್ರೆ ಅವ್ರಿಗೂ ನೀವು ಸಪ್ಲೈ ಮಾಡಂಗಿರಬೇಕು. ಹಾಗಾದ್ರೆ ನನ್ನ ಹತ್ರ ಸಂಬಂಧ ಬೆಳೆಸು ಅಂತ ಹೇಳಿದೆ ಸರ್. ಆ ವ್ಯಕ್ತಿ ತುಂಬ ಆತ್ಮೀಯಾಗಿ ನಮ್ಮ ಹತ್ರ ಸಂಬಂಧ ಬೆಳೆಸ್ತೆ ಸರ್. ನಾನು ಕೊಟ್ಟಂಗೆ ಅದು ಇಸ್ಕೊಂಡಂಗೆ. ಆದರೆ ಗಿಡಗಳನ್ನು ಭಾಳ ನಿಯತ್ತಿನಿಂದ, ಒಳ್ಳೆಯ ಹುಣಸೆ ಗಿಡ, ಒಳ್ಳೆಯ ನೇರ್ಲೆ ಗಿಡ, ಮಾವಿನ ಗಿಡ, ಆಮೇಲೆ ತ್ಯಾಗ, ಆಮೇಲೆ ಇದು ಬಿಕ್ಕೆ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಆತ ಸಪ್ಲೈ ಮಾಡ್ತಾನೆ ಸರ್. ಫೋನ್ ಮಾಡಿದ್ರೆ ಸಾಕು ಇಲ್ಲಿ ಗಿಡ ಬರ್ತದೆ ಸರ್. ನಾವು ಹಾಕೊಂಡಾಗ ಬಳಸ್ಕೊಂಡಾಗ ನಾವು ಬಿಲ್ ಮಾಡಿಕೊಟ್ಟ ದುಡ್ಡು ಇಸ್ಕೊಳ್ತಾರೆ ಸರ್. ಅದು ಒಂದು ಮತ್ತೆ ಆತನ ಬಾಯಿಗೆ ನಿಮ್ಮ ಸಂಪರ್ಕ ಸಿಕ್ಕಾಗಳಿಸಿ ಸುತ್ತಮುತ್ತ ತುರ್ನೂರು, ಈ ಕಡೆ ಕಾನಮಡುಗು, ಈ ಕಡೆ ಎಲ್ಲ 100 ಜನ ನನಗೆ ಫೋನ್ ಮಾಡ್ತಿರ್ತಾರೆ ಸರ್. ನಮಗೆ ಒಳ್ಳೆ ವ್ಯಾಪಾರ ಆಗ್ತಿದೆ ಅಂತ ಆತ ತನ್ನ ವೈಯಕ್ತಿಕ ಅಭಿಪ್ರಾಯ ಲಾಭಕ್ಕೋಸ್ಕರ ಚೆನ್ನಾಗಿದ್ರೆ ಅದೇ ಸಂಪರ್ಕವನ್ನು ಕಲ್ಪಿಸ್ಕೊಟ್ಟಿದ್ದೀನಿ ಅಷ್ಟೇ ಸರ್.
ಸರ್ ಇದೊಂದು ಪೂರ್ತಿ ರಸ್ತೆ ಮಾಡ್ಕೊಂಡ್ರೆ ರಸ್ತೆ ಬೇಕೇ ಬೇಕಾಗುತ್ತೆ ಸರ್ ನಮಗೆ ಈಗ ಫ್ಯೂಚರ್ಲಿ ಟ್ರ್ಯಾಕ್ ಕಾರಲ್ಲಿ ಹೋಗಿ ಇದನ್ನ ನಾವು ಮೋಟರ್ ಎಲ್ಲ ಆಫ್ ನೈಟ್ ಕರೆಂಟ್ ಅಲ್ಲ ಸರ್, ಅದಕ್ಕೆ ಆಮೇಲೆ ಅವಾಗ ಸಾಧ್ಯ ಇರ್ಬಾರ್ದು. ಬೇಕಾಗುತ್ತೆ. ಅಗಲ ಕಡಿಮೆ ಉದ್ದ ಜಾಸ್ತಿ. ಸರ್ ಅಗಲ ಇದೆ. ಅಲ್ಲಿಂದ ಸ್ವಲ್ಪ ಜಾಸ್ತಿ ಆಗಲಾಗಿಸಿ ಇದು ರಸ್ತೆಗೋಸ್ಕರ ಇದು ಮಾತ್ರ ರಸ್ತೆ ಸ್ವಲ್ಪ ಆಗಲಾಗಿಸಿ ಇದು ಇದು ಸುಮಾರು ಒಂದ್ 110 ಅಡಿ ಇದೆ ಸರ್ ಇದು ರಸ್ತೆಗಾಗಿ ಮಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿಂದ ಮತ್ತೆ 600 ಸ್ವಲ್ಪ ಅಡಿ ಹಿಗ್ಗಿದೆ ಜಾಸ್ತಿ ಸರ್ ಆ ಆಗಿದೆ ಕಡೆ. ಸರ್ ಅದು ಇದು ನಮ್ಮ ಭಾಗಕ್ಕೆ ಹೊಂದಿಕೊಂಡಿರುವಂತಹದ್ದು ಒಂದು ಕಿರಿದಾದ ಒಂದು ರಸ್ತೆ ವ್ಯವಸ್ಥೆ ಸರ್. ಸರ್ ಇದು ತಂಗಿ ಎಷ್ಟು ವರ್ಷ? ಇದು 3 ವರ್ಷದ ಸಾಲೆ ಫಲ ಬಂದ್ಬಿಟ್ಟಿದೆ. ಸರ್ ನೀವು ನೋಡಿದ್ರೆ ಆಶ್ಚರ್ಯ ಮಾಡ್ತೀವಿ ಸರ್, ಅಲ್ಲಿ ಎಳ್ನೀರ್ ಬಿಟ್ಟಿದೆ ಸರ್, ಕುಚ್ಚು ಕುಚ್ಚು. 3 ವರ್ಷಕ್ಕೆ 3 ವರ್ಷಕ್ಕೆ ಹೇಳಿದೆ ಸರ್, ಸರ್. 3 ವರ್ಷಕ್ಕೆ. ಅವ್ರು ಏನ್ ಹೇಳ್ತಾರೆ ಹೆಂಗ್ ಸಾಧ್ಯ ಅಂತ ಕೇಳಿದಾಗ 1 ವರ್ಷ ನಮ್ಮ ಹತ್ರನೇ ಅದು ಆಗಿರುತ್ತೆ. ಎಷ್ಟು ಜನ ಬಂದ್ರು ನಿಮ್ಗೆ ಅದು ಕೊಟ್ಟಾಗ ಅದು ಎಳ್ನೀರು 1 ವರ್ಷ ಅಲ್ಲೇ ಕುಡ್ದೋಗಿದ್ದಾರೆ. ಕಳೆದಿರುತ್ತೆ. 3 ವರ್ಷ ನಿಮ್ಮಲ್ಲಿ ನನ್ನ ಹತ್ರ 3 ವರ್ಷ ಇರುತ್ತೆ. ನೀವು ಸಮೃದ್ಧಿಯ ಕೊಟ್ರೆ ಅದು ಕಂಪ್ಲೀಟ್ ಫಲ ಕೊಡುತ್ತೆ ಅಂತ ಆತ ಹೇಳಿ ಕೊಟ್ಟಿದ್ದೆ ಸರ್. ಹಂಗೆ ಬಂದಿದೆ ಸರ್, ಹಂಗೆ ಬಂದಿದೆ. ನಾವು ಇದನ್ನೆಲ್ಲ ಚಿಕ್ಕದು ಇದನ್ನ ನಾವು ಮತ್ತೆ ಗ್ಯಾಪ್ ಇದೆ ಅಂತ ತಂದು ಹಾಕಿದೀವಿ ಸರ್. ಗ್ಯಾಪ್ ಇದೆ ಅಂತ ಹೇಳಿ ತಂದು ಹಾಕಿದ್ವಿ. ಆಮೇಲೆ 5 ನಮೂನೆ ಹಲಸಿದೆ ಸರ್. ರುದ್ರಾಕ್ಷಿ ಹಲಸು ಅಂತಿದೆ, ಸಿದ್ದು ಹಲಸು ಅಂತಿದೆ, ನಿರಂತರ ಗಮ್ಲೆಸ್. ಗಮ್ಲೆಸ್ ಹಲಸು 5 ನಮೂನೆ ಹಲಸಿದೆ ಸರ್. ನೀವೊಂದು ಏನೋ ಇದು ಅದು ಮಂಚಿಂಗ್ ಅಂತ ಕರಿತೀವಿ ಸರ್. ಇದೆಯಲ್ಲಿ ಇಲ್ಲ ಟ್ರೆಂಚ್ ಇಲ್ಲ ಸರ್, ಪೈಪ್ ಲೈನ್ ಮೇಲೆ ಹೋಗಿದೆ ಲೈನ್ ಇದೆ ಸರ್. ನಾವು ಪೈಪ್ ಲೈನ್ ಅನ್ನ ಭೂಮಿ ಒಳಗೆ ಉಣ್ಲಿಲ್ಲ ಸರ್, ಆಗ್ಲಿಲ್ಲ ಅದಕ್ಕೆ ಉಣ್ಲಿಲ್ಲ, ಬೇರೆ ಏನು ಉದ್ದೇಶ ಅಲ್ಲ. ಆ ಪೈಪ್ ಲೈನು ಬಿಸಿಲಿಗೆ ಒಡೆದಾಗಿರ್ಲಿ ಅಂತೇಳಿ ಕಸನ ಹಾಕೊಂಡು ಹೋಗಿದೆ ಸರ್. ಒಂದು ಅದು ಅದು ಗೊಬ್ರನೂ ಗೊಬ್ಬರ ಆಗುತ್ತೆ ಆಗುತ್ತೆ, ಸರ್, ಗೊಬ್ಬರ ಆಗುತ್ತೆ, ಇನ್ನೊಂದು ಜೈವಿಕ. ಪೈಪ್ ಲೈನ್ ಆರಾಮಿರುತ್ತೆ ಸರ್. ಸೇಫ್ ಆಗಿದೆ. ನಮ್ಗೆ ಏನು ಅಂತ ಈಗ ಮೇಲಿದೆ ನೋಡಿ ಸರ್ ಯಾಕೆ ಈ ಪೂರ್ತಿ ಮುಚ್ಚ ಇದೇ ಪೈಪ್ ಮುಚ್ಚ ಮಾಡಿ ಪೈಪ್ ಲೈನ್. ಇಲ್ಲಿ ವಾಲ್ ಇರತ್ತಾಗ ಸ್ವಲ್ಪ ಕ್ಲೀನ್ ಸ್ವಲ್ಪ ಆಪರೇಟ್ ಮಾಡೋದಿರುತ್ತಲ್ಲ ಸರ್, ಅದಕ್ಕೆ ಇಲ್ಲಿ ಹೆಚ್ಚು ಕಡಿಮೆ ವಿಜ್ಞಾನನೂ ಬಳಸ್ಕೊಂಡಿದ್ದೀವಿ. ಮತ್ತೆ ಇಂದಿನ ನಮ್ಮ ಪೂರ್ವಜರ ಜ್ಞಾನನೂ ಕೂಡ ಸ್ವಲ್ಪ ಎರಡು ಮಿಕ್ಸ್ ಮಾಡಿದ್ದೀವಿ ಸರ್. ಆಮೇಲೆ ಎಂದು ಹೆದರ್ಕೊಂಡಿಲ್ಲ. ಅಲ್ಲ ಹೇಳೋರು ಯಾರಿಲ್ಲ ಸರ್, ನಾವೇ ಇಬ್ರು. ನಾವಿಬ್ರು ಏನಿದೆ ನೀವು ಮಾಡ್ತಾ ಇರೋದು ಈ ಗಿಡಕ್ಕೆ ಇಷ್ಟ ಆಗಿದೆ, ಈ ಭೂಮಿಗೆ ಇಷ್ಟ ಆಗಿದೆ ಅಷ್ಟೇ. ಇಷ್ಟ ಆಗಿದೆ. ಅವ್ರಿಬ್ರು ಓಕೆ ಅಂದ್ಮೇಲೆ ನಮ್ದು ಪಾತ್ರ ಏನಿಲ್ಲ. ಇಬ್ರು ಮೊನ್ನೆ ಒಂದು ಶ್ರೀಗಂಧ ಸರ್. ಬಸ್ ಜನ ಸ್ಟೂಡೆಂಟ್ಗಳೆಲ್ಲ ಬಂದು ನೋಡೋದ್ರು ಸರ್. ಇದು ಶ್ರೀಗಂಧ ಭಾಳ ಹಾಕಿದ್ದೀನಿ ಸರ್. ಒಬ್ರು ಬಂದು ಹೇಳಿದ್ರು ನೀವು ಶ್ರೀಗಂಧ ಹಾಕ್ಬಾರ್ದಾಗಿತ್ತು ತೆಗೆದ್ಬಿಡ್ರಿ, ಯಾಕಪ್ಪ ಅಂದೆ. ಕಳ್ತನ ಆಗುತ್ತೆ. ಆಗ್ಲೇಳಪ್ಪ, ಕಳ್ಳರು 10%, ರೋಗ 10%, ಆಮೇಲೆ ಹಂಗೂ ಹಿಂಗೂ ಒಣಗೋಗಿದ್ದು 10%, ನನಗೆ 5% ಆದ್ರೂ ಇಲ್ವೇ ಅಂದೆ ಸರ್. ಸುಮ್ಮನಾದ್ರು ಸರ್. ಹಂಗಾಗಿ ಧೈರ್ಯ ಮಾಡಿ ಹಾಕ್ಬೇಕು ಸರ್. ನಮ್ಮಲ್ದಲ್ಲಿ ಅದು ಬೆಳಿಬೇಕು ಅಷ್ಟೇ ಸರ್. ನಾವು ಅದನ್ನ ನಾವು ತಗೊಂತೀವಿ ಅಂತ ಗೊತ್ತಿಲ್ಲ. ಏನೋ ಆಗುತ್ತೆ ಅಂತೆಲ್ಲ ನಾವು ಕಲ್ಪನೆ ಮಾಡ್ಕೊಂಡು ಏನು ಮಾಡ್ದಂಗಿರೋದ್ಕಿಂತ ನಿಮ್ಮ ತೋಟದಲ್ಲಿ ನನಗೆ ಇದು ಬಹಳ ಇಷ್ಟ ಆಯ್ತು, ಅಗಸೆ. ಇದು ಅಗಸೆ ಗಿಡ ಅಂತೇಳಿ ನಾನು ಬದುಕು ಪೂರ್ತಿ ಪೂರ್ತಿ ಹಾಕಿದ್ದೀವಿ ಸರ್. ತುಂಬಾ ಹತ್ರ ಹಾಕಿದ್ದೀನಿ. ಅದ್ರ ಲಾಭ ಏನ್ ಸರ್ ಅಂದ್ರೆ, ಈಗ ನಾನೇನ್ ಮುಳ್ತಂತಿ ಹಾಕಿದ್ನಲ್ಲ, ಈಗ ಮುಳ್ತಂತಿ ತೆಗೆದ್ರು ಕೂಡ ಇದು ನ್ಯಾಚುರಲ್ ಬೇಲಿ ಆಗುತ್ತೆ, ಬೇಲಿ ಆಗ್ಬಿಡುತ್ತೆ. ನೈಸರ್ಗಿಕ ಬೇಲಿ ಆಗುತ್ತೆ. 1ನೇದು ಗಾಳಿ ತಡೆಯುತ್ತೆ, 2ನೇದು, 3ನೇದು ಗೊಬ್ಬರ ಉತ್ಪತ್ತಿ ಮಾಡುತ್ತೆ, ಎಲೆ 4ನೇದು ನಮ್ಗೆ ಅದೇ ಕಾಯಿ ಎಲೆ ಆಮೇಲೆ ಇದಕ್ಕೆ ಬಳಸ್ಕೊಂತ ಇಲ್ಲಿ ಹೋದ್ರೆ ಅವ್ರಿಗೆ ಆಯುರ್ವೇದಿಕ್ medicine ಅಗಸೆ ಸರ್ ಅದು. ಆ ಕಾಯಿ ತಿಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವು ವರ್ಮ್ಸ್ ಎಲ್ಲ ಹೋಗ್ತಾವೆ ಸರ್. ಹಂಗಾಗಿ ಇಲ್ಲಿ ಆಯುರ್ವೇದಿಕ್ ಉದ್ದೇಶಪೂರ್ವಕ ಹುಡುಕೆ ಬರ್ತಾರೆ ಸರ್. ನಾನು ಅವ್ರಿಗೆ ಹೂವಿಂದು ನೀವು ಪಲ್ಯ ಎಲ್ಲ ಮಾಡಲ್ವಾ? ಮಾಡ್ತೀವಿ ಹಾ, ನಾವು ಸರ್, ಬಸ್ಸಾರ್. ಅನೇಕ ಜನಗಳಿಗೆ ತಗೊಂಡೋಗಿ ಬಸ್ಸಾರ್. ಕೊಟ್ಟಿದ್ದೀವಿ ಸರ್. ಮತ್ತೆ ಈಗಲೂ ಕೂಡ ಬೇಡಿಕೆ ಇದೆ ಸರ್. ತುಂಬಾ ವಿಶೇಷವಾದ ತುಂಬಾ ವಿಶೇಷ ಅದು. ಗಿಳಿ ಹೌದು ಸರ್. ಗಿಳಿ ಇರ್ತಾ ಇದೆ. ಹಗಲವಾಗಿದ್ರೆ ತುಂಬಾ ಸುಂದರವಾಗಿ ಕಾಣಿಸ. ನಮ್ಮ ಇದು ಹಸುಗಳಂತೂ ಬಿದ್ದ ತಕ್ಷಣ ಓಡ್ ಬಂದ್ಬಿಟ್ಟಿರ್ತದೆ. ಇಲ್ಲಿ ಹುಡ್ಕಿರ್ತಿಂತ ಸರ್. ಆಮೇಲೆ ಹಳ್ಳಿ ಜನ ನಮಗೆ ಇದರ ಕಾಯಿ ಹೂವನ್ನ ತುಂಬಾ ಕೇಳಿ ಇಸ್ಕೊಂಡು ಹೋಗ್ತಾರೆ ಸರ್. ನಾವೇ ಕೊಟ್ಟಿದೀವಿ ತಗೊಂಡು. ಉದ್ದೇಶಪೂರ್ವಕವಾಗಿ ಪುಕ್ಕಟೆಯಾಗಿ ನೀವು ಬಳಸ್ಕೊಳ್ಳಿ ಅಂತ ಕೊಡ್ತೀವಿ ಸರ್. ಇದಾದ್ಮೇಲೆ ಬೀಜ ಕೊಡ್ತೀವಿ ಸರ್. ಬೀಜ ಹಾಕಿದ್ದಾರೆ, ನೀವ್ ಹಾಕೊಳ್ರಿ. ಬೀಜ ಬಿಟ್ಟಾಗೆಲ್ಲ ಮೊನ್ನೆ ಸಂಗ್ರಹಿಸಿ ಈಚಿಗಿರಿರೋದು ಸರ್ ಇದಿನ್ನು. ಬೀಜ ಬ್ಯಾಂಕ್ ಅಂತ ಮಾಡಿದ್ವಿ ಸರ್. ಹಿಡ್ದಂಗೆ. ಅವ್ರಿಗೆ ಬೇಕಾದ ಬೀಜಗಳನ್ನು ನಾವು ಅವ್ರಿಗೆ ಕೊಡ್ತೀವಿ ಸರ್, ಪ್ರೋತ್ಸಾಹದ ರೀತಿಯಲ್ಲಿ. ಇನ್ಯಾವ ಉದ್ದೇಶನೂ ಇಲ್ಲ. ನಾವೊಬ್ರೆ ಚೆನ್ನಾಗಿರ್ಬಾರ್ದು ಸರ್, ಎಲ್ಲಾನು ಚೆನ್ನಾಗಿದ್ರೆ. ನಮ್ಮ ನೆರೆಹೊರೆಯಲ್ಲಿ ಇರ್ತಕ್ಕಂಥ ಚೆನ್ನಾಗಿದೆ. ಸರಿ, ಸರಿ. ಮಾವಿಂದು ಫ್ಲವರಿಂಗ್ ಎಲ್ಲ ಹೆಂಗೆ? ಫ್ಲವರಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೋದ್ ಸರಿ ಒಂದು 25 ಕ್ವಿಂಟಲ್ ಮಾವಾಗಿತ್ತು ಸರ್. ಅದು ತುಂಬಾ ಲಾಭದಾಯಕವಾಗಿ ಇತ್ತು. ಈ ವರ್ಷನೂ ಕೂಡ ಫ್ಲವರಿಂಗ್ ಚೆನ್ನಾಗಿದೆ. ಈ ಹಣ್ಣನ್ನ ಎಲ್ಲ ಇಲ್ಲೇ ಜೈವಿಕವಾಗಿ ಖರೀದಿ ಅಂತೇಳಿ ನಾವು ಹೆಚ್ಚು
ವ್ಯಾಮೋಹ ಇಟ್ಕೊಂಡಿಲ್ಲ ಅಲ್ಲ ಸರ್. ಅಂದ್ರೆ ನಮ್ಮ ಉದ್ದೇಶ ಮೊದಲು ನಮ್ಮ ನ್ಯಾಚುರಲ್ ಆಗಿ ಬೆಳೆದಂತದ್ದು ನಮ್ಮ ಬಂಧುಗಳು ಸ್ನೇಹಿತರು ಮಠ ಮಾನ್ಯಗಳಿಗೆ ಸಾರ್ವಜನಿಕರು ಸರ್, ಅಲ್ಲಿ ಇರ್ತಕ್ಕಂಥ ಬುತ್ತಿಗಳಿದಾವೆ ಈ ಸರ್. ಪ್ರಸಾದ ಕೇಂದ್ರಗಳಿಗೆ ಎಲ್ಲರಿಗೂನು ನಾನು ಕಾರಲ್ಲಿ ಉದ್ದೇಶಪೂರ್ವಕ ಇಟ್ಕೊಂಡು ತಾಣ ಕೊಟ್ಟಿರೋದೇ. ಕೊಟ್ಟಿದ್ದೀನಿ. ಇಂಥ ಕಡೆ ಹೋಗ್ಬೇಕು ನಾವು ಮಾರ್ಕೆಟ್ ಅಲ್ಲಿ ಹೋದಾಗ ಜನಗಳಿಗೆ ಸಾವಯವದು ಅದು ಡಿಫ್ರೆನ್ಸಿಯೇಷನ್ ಗೊತ್ತಾಗಲ್ಲ. ಹೌದು ಸರ್. ಅದನ್ನು 200 ರೂಪಾಯಿ ಕೆಜಿ ಅಂತಾರೆ, ಇದು 200 ಅಂತಾರೆ, ಹಂಗಾಗಲ್ವಾ? ಇಲ್ಲ, ನಾನು ಅದನ್ನು ಉದ್ದೇಶಪೂರ್ವಕವಾಗಿ ಹೇಳಿ ನೀವು ಬೆಳೆಸಿ ಬಳಸಿ ಮತ್ತು ಉಳಿಸಿ ಅಂತೇಳಿ ನಾನು ಸಾಧ್ಯವಾದಷ್ಟು ಹಳೆ ಸ್ನೇಹಿತರನ್ನ ಹಳೆ ನೆಂಟರನ್ನೆಲ್ಲ ಹುಡುಕಿ ಕೊಟ್ಟಿದ್ದೀನಿ ಸರ್. ಅದೇ ಒಂದು ಕೆಲಸ ಮಾಡಿದ್ದೀನಿ ಸರ್. ಫಲ ಬಂದಾಗ ಕಾರಲ್ಲಿ ತುಂಬ್ಕೊಳ್ಳೋದು, ಇಷ್ಟು ಕಡೆ ಹೋಗ್ಬೇಕು ಅಂತೇಳಿ ಹೋಗಿ ಅವ್ರಿಗೆ ಕೊಟ್ಟು ಬರೋದು. ಅದರಲ್ಲಿ 100ಕ್ಕೆ ಒಬ್ರು ಕೇಳ್ತಾರೆ ಸರ್, ಇದಕ್ಕೆ ಎಷ್ಟಪ್ಪ ಬೆಲೆ ಅಂತ ಕೇಳ್ತಾರೆ. ಇಲ್ಲಪ್ಪ ಬೇಡ, ನೀವು ಉಪಯೋಗಿಸಿ ಅಷ್ಟೇ ಅಂತ ಹೇಳಿದ್ದೀನಿ ಸರ್. ಸರ್ ಫಸ್ಟ್ ಟೈಮ್ ಬೆಳೆನ ಅವರು ಡಾಕ್ಟರ್ ಮಗಳು ಹೇಳಿ ಸರ್ ಅಪ್ಪಾಜಿ ಎಲ್ಲರಿಗೂ ಫ್ರೀ ಕೊಡಿ ಅಂತ ಅಂದ್ಲು. ಹಂಗಾಗಿ ಇಲ್ಲಿ ಮಾರಾಟಕ್ಕಿಲ್ಲ ಬಳಸಿ ಅಂತೇಳಿ ಒಂದು ಬೋರ್ಡ್ ಅದೇ ಹಾಕಿದೆ. ನಮ್ಮ ದಾಸು ಈಗ ಅಲ್ಲೋ ಕಟ್ ಬಂದಿದ್ದಾರೆ. ಮಂಗಳೂರು ಗಿಡ್ಡ ಬಹಳ ಖುಷಿ ಆಗುತ್ತೆ. ಬಹಳ ಚೆನ್ನಾಗಿ ಕರಿಯುತ್ತೆ ಸರ್. ನೋಡ್ತಾ ಇದ್ರಿ ಇವ್ರು ಯಾಕೋ ನಾನು ನಿನ್ನೂ ಬಹಳ ಮಾತಾಡ್ತಿಲ್ಲ ಅಂತ. ಸೂಕ್ಷ್ಮವಾಗಿತ್ತು ಸರ್. ಕರೆದ್ರೆ ಓಡಿ ಬರ್ತಾರೆ. ಏನೋ ಒಂದ್ ಕಡೆ ಅದು ಜನಕ್ಕಿಂತ ಪ್ರಕೃತಿಯೊಡನೆ ಸಮ್ಮಿಲನ ಆಗಿರ್ತಕ್ಕಂಥ ಒಂದು ಕುರುಹುಸ ಅಷ್ಟೇ ಅದು. ಸೊ ಇಲ್ಲೊಂದು ಬಿಸಿಲಿದೆ, ಕಟ್ಟೆ ಮಾಡ್ಕೊಂಡಿದೀವಿ. ಬಿಸಿಲು ಹುಡುಕ್ಬೇಕಾಗಿದೆ ಅಲ್ವಾ? ಸಂಜೆ ಟೈಮಲ್ಲಿ ಲೈಟ್ ಹಾಕೊಂಡೆ ಹೋಗ್ಬೇಕು ಅನ್ಸುತ್ತೆ, ಅಷ್ಟು ನೆರಳು ಗವಿತೆ ಸರ್. ಬಂದ್ಬಿಡುತ್ತೆ. ಹ್ಞೂ ಸರ್. ಇದು ಬೇನ್ ಮರ ಪೂರ್ವದ ಸರ್ ಅದೊಂದು ಬೇನ್ ಮರ, ಅದೊಂದು ಹುಣಸೆ ಮರ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಚೆನ್ನಾಗಿದೆ ಹೋಗೋಣ ಬರ್ರಿ ಸರ್. ಇಲ್ಲೇನಾಗಿದೆ, ಕಾರಣಾಂತರದಿಂದ ಒಳ್ಳೆ ಎಳ್ನೀರು ಬಂದೆ ಸರ್ ಇಲ್ಲಿ. ನೀವು ಚಾಕು ತರ್ಲಿಲ್ಲಲ್ಲ ಸರ್, ಈಗ ತಕ್ಕೊಡ್ಬೋದು. ಎಲ್ಲ ಕೊಡ್ರಿ ಕೊಡ್ರಿ, ನೀವು ಎಳ್ನೀರು ಕುಡ್ಕೋಬೇಕು ಸರ್. ಇದನ್ನ ನಾನೊಂದು ಮನೆ ಕಟ್ಸುವಾಗ ಬದ್ಲು ಕಟ್ಸಪ್ಪ ಅಂದೆ ನಮ್ಮಣ್ಣ. ಇಲ್ಲಪ್ಪ ಇಲ್ಲಿ ಕೊಡ್ಲಿ ಮತ್ತು ಕರಗಿಸೋ ಉಪಯೋಗ ಮಾಡಲ್ಲ ಇಲ್ಲಿ ಅಂತ. ದಡ್ಡ ಅಂದ ನಮ್ಮಣ್ಣ. ಇದು ಬಿಟ್ಕೊಂಡಿದ್ದೆ ಸರ್. ಇದು ಪೂರ್ವಜರ ಒಂದು ಕಾಲದ್ದು ಬೇವಿನ ಮರ ಮತ್ತು ಅದೊಂದು ಹುಣಸೆ ಮರ, ಎರಡು ನಮ್ಮ ಅಪ್ಪ ಅಮ್ಮನ ಕಾಲದವು. ಇವತ್ತು ಸಮೃದ್ಧಿಯಾಗಿ ಕಟ್ಟೆ ಕಟ್ಸಿದ್ದೀನಿ. ಆ ಕಟ್ಟೆನೂ ಕೂಡ ನಾನು ತುಂಬ ಖರ್ಚು ಮಾಡಿ ಕಟ್ಸಿಲ್ಲ ಸರ್. ಈ ಲೋಕಲ್ ಕಲ್ಲುಗಳನ್ನು ಉಪಯೋಗಿಸಿ ನನಗೆ ಕಲ್ಲು ಆರಿಸ್ದಂಗೂ ಆಗ್ಬೇಕು, ಹೊಲ ಸ್ವಚ್ಛನೂ ಆಗ್ಬೇಕು, ಜೊತೆಗೆ ಅದೊಂದು ಕಟ್ಟೆ ಆಗ್ಬೇಕು ಸರ್. ಸರ್ ನಮ್ಮ ಮನೆಯವರು ಕಾಶಿಯಿಂದ ತರಿಸಿದ್ರು ಸರ್, ಶಿವಲಿಂಗ ಅದ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ನಾಗರ ಕಲ್ಲೆಲ್ಲ ಇಟ್ಕೊಂಡಿದೀವಿ ಸರ್. ಇದು ಪಂಚಮಿಯಲ್ಲೆಲ್ಲ ಹಾಲ್ ಮಾಡಕ್ಕೆ ಒಂದಷ್ಟು ಜನ ಈಗ ಇದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲಿ ಫ್ರೀ ಆಗಿರುತ್ತೆ, ಪೂಜೆ ಮಾಡ್ತಾರೆ, ಅವ್ರೇನೋ ಒಂದಷ್ಟು ಪ್ರಸಾದ ತಂದಿರ್ತಾರೆ, ಇಲ್ಲಿ ಸೇವಿಸ್ತಾರೆ, ನೆಮ್ಮದಿಯಾಗಿರ್ತಾರೆ, ಆ ಜಂಜಾಟ ಮರೀತಾರೆ. ಇಲ್ಲೊಂದು ಹುಣಸೆ ಮರ ಇದೆಯಲ್ಲ ಸರ್, ಇಲ್ಲೊಂದು ಹಳೆ ಹುಣಸೆ ಮರ ಸರ್. ಸರ್ ಇದೆಲ್ಲ ಕಲ್ಲು ನಿಮ್ಮ ಜಮೀನಲ್ಲೇ ಬಂದಿದ್ದ? ನಮ್ಮ ಜಮೀನಲ್ಲೇ ಬಂದಿದೆ ಸರ್. ನಾನು ಕಲ್ಭೂಮಿನೇ ತುಂಬಾ ಆನೆಗಾತ್ರದ ಕಲ್ಲುಗಳಿದೆ. 2 JCB ತಂದು ದಬ್ಸಿದ್ ಸರ್. ಭೀಮನ್ ಬಂಡೆ ಇಲ್ಲಿ 2 JCB ತಂದು ನಾನು ಅದನ್ನ ಒಂದು ಸೈಡ್ಗೆಲ್ಲ ಇಟ್ಕೊಂಡು ಹೋಗಿ ಸರ್. ಒಂದಷ್ಟು ಅಲ್ಲಿ ಪ್ರಾರಂಭದಲ್ಲಿ ಗೇಟ್ನಲ್ಲಿ ಒಂದಷ್ಟು ಹಾಕ್ಸಿದ್ದೀನಿ. ಅಲ್ಲಲ್ಲಿ ವಿಶ್ರಾಂತಿಗೋಸ್ಕರ ಕಲ್ಲುಗಳನ್ನು ಹಾಕ್ಸ್ಕೊಂಡಿದ್ದೀನಿ ಆ ಸರ್. ಕಡೆ ಎಲ್ಲ ಹಸುವಿದ್ದು ಹುಲ್ ಬೆಳೆಸಿದೀವಿ ಆ ಕಡೆ. ಅದೆಷ್ಟು ಏರಿಯಾ ಇದೆ? ಒಂದು ಕಾಲಕ್ಕೆ ಅದು ಒಂದು 4 ಅರ್ಧ ಎಕರೆ ಇರ್ಬೋದು. ಗುಂಟೆ ಪೂರ್ತಿ ಹಸುಗ್ ಬೇಕಾದ್ರು ಒಂದು 4-5 ಗಿಡ ಕಟ್ ಮಾಡ್ಕೊಂಡು ಕಟ್ ಮಾಡಿ ಸಾಕಾಗುತ್ತೆ. ಅಲ್ಲಿನೂ ಮಧ್ಯೆ ತೆಂಗು ಹಾಕ್ಬಿಟ್ಟಿದೀವಿ ಸರ್, ಹಲಸು ತೆಂಗು. ಅದ್ರ ಮಧ್ಯೆ ಇದು ಹಸುವಿನ ಹುಲ್ ಬರ್ತಾ ಇದೆ. ನಮಗೆ ಏನು ಅಂತ ಕಷ್ಟ ಆಗ್ತಾ ಇಲ್ಲ. ಅದಕ್ಕಷ್ಟು ಸಾಕಾಗುತ್ತೆ. ಪೂರ್ತಿ ಡೈಲಿ ಹಸಿರು ಹಸಿರ್ತದೆ ಸರ್. ಇದು ಅಡಿಕೆ ನೋಡಿ ಸರ್, ಇದಕ್ಕೆ ಏನೊಂದು ನಾನು ಸಹಾಯ ಮಾಡಿಲ್ಲ. ಪೋಷಣೆ ಇಲ್ಲ. ಗೊಬ್ಬರ ಆಯ್ತು, ಔಷಧ ಆಯ್ತು, ನೀರು ಕೊಟ್ಟಿದೆ ಅಷ್ಟೇ. ಇದೆಲ್ಲ ಬಿದ್ದಿರೋದೆಲ್ಲ ಅಲ್ಲಿ ಗುಂಡಿ ಹೊಡಿತೀವಿ ಸರ್. ನೀರು ಕೊಟ್ಟಿದ್ದೀನಿ, ರಕ್ಷಣೆ ಮಾಡಿದ್ದೀನಿ. ತನ್ನಷ್ಟೇ ತಾನೇ ಅದು ಪ್ರಕೃತಿ ಅಕ್ಕಪಕ್ಕದಲ್ಲೇ ಇದೆ. ಎಷ್ಟು ಆರೋಗ್ಯವಾಗಿದೆ ಅದು ಸಮೃದ್ಧಿಯಾಗಿ ಬಂದಿದೆ ಸರ್. ಹಾಂ ಸರ್. ಇಲ್ಲೊಂದು ಮರ ನೋಡಿದ್ರೆ ಸುಮಾರು ಒಂದು 5-6 ವರ್ಷದ ಮರ ತರ ಕಾಣುತ್ತೆ. ತರ ಕಾಣಿಸ್ತಾ ಸರ್. ಇವೆಲ್ಲ ಅಷ್ಟೇ ಸರ್. ಇನ್ನ 3 ವರ್ಷದ ಗಿಡ ಸರ್ ಅಷ್ಟೇ. 3 ವರ್ಷ 3 ವರ್ಷ ಏನಿರ್ಲಿಲ್ಲ ಸರ್ ಸೀಮೆ ಜಾಲಿತ್ತು. ಎಲ್ಲ ಜಾಲಿ. ಒಂದ್ಸರಿ ಆ ಕಡೆ ಹೊಲ ನೋಡಿದ್ರೆ ನಿಮ್ಗೆ ಇದು ಹೆಂಗಿತ್ತು ಅನ್ನೋದು ಇನ್ನ ಗೊತ್ತಾಗುತ್ತೆ. ಅವರು ನಮ್ಮ ಮಾವರು ಇದ್ರು ಸರ್, ಹೊಲ ಬೆಳ್ಕೊಂಡು ಮತ್ತೆ ಬೇಸಿಗೆಲ್ ಬಿಟ್ಬಿಡೋದು, ಮತ್ತೆ ಮಳೆಗಾಲ ಬಂದ ಬೆಳೆ. ನಮ್ಮದು ಇದು ದನ ಮೇಯಕ್ಕಿಂತ ಫೀಲ್ಡ್ ಮಾಡ್ಕೊಂಡಿದ್ರು. ಇದು ಅವ್ರು ಮಾಡ್ಕೊಂಡಿದ್ದು ಅವರು ಇದ್ರಲ್ಲಿ ಬಿಟ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು. ನಾವು ಇವ್ರದ್ದು ಹಸುಗಳನ್ನ ಬಿಡ್ತಾ ಇದ್ರೆ ಈಗ ಮೊನ್ನೆ ಒಂದ್ ಸ್ವಲ್ಪ ದಿವಸ ಬಿಟ್ಟು ಸ್ವಲ್ಪ ಡ್ಯಾಮೇಜ್ ಮಾಡ್ತೇವೆ ಅಂತ ತಿಳ್ಕೊಂಡು ಕೆಲವೆಲ್ಲ ಮಾಡಿದ್ದು ಸರ್ ಡ್ಯಾಮೇಜ್. ಗೊತ್ತಾದ್ಮೇಲೆ ನಾವು ಸ್ವಲ್ಪ ಅದನ್ನ ಕಟ್ಟಿ ಮೇಸೋದೊಂದು ವ್ಯವಸ್ಥೆ ಮಾಡಿದ್ವಿ ಸರ್. ಸ್ವಲ್ಪ ಇವಾಗ ಅವಾಯ್ಡ್ ಮಾಡಿದ್ದು ಸರ್. ಈಗ ಕೊಟ್ರೆ ಸಾಕು. ಸರಿ.
ಇಲ್ಲಿಂದ ಹಿಗ್ಗಿದೆ ಸರ್, ಆ ಕಡೆಯಿಂದ ನಮ್ಮದು ಇದು ಇಷ್ಟು ಬಂದಿರೋದು, ನೆಕ್ಸ್ಟ್ ಇಲ್ಲಿ ಹಗ್ಲ ಇದು ಇಷ್ಟು ಮಾತ್ರ ಚಿಕ್ಕದಾಗಿ ಬಂತು, ಇಲ್ಲಿ ಹಗ್ಲ. ಇದು ರಸ್ತೆ ಉದ್ದೇಶಕ್ಕೋಸ್ಕರ, ನಮ್ಮ ಚಿತ್ರದುರ್ಗ ದಾವಣಗೆರೆ ರಸ್ತೆ ಸಂಪರ್ಕಕ್ಕೋಸ್ಕರ ನಮ್ಮ ಹಿಂದಿನ ಪೂರ್ವಜರು ಈ ವ್ಯವಸ್ಥೆ ಮಾಡಿದ್ದಾರೆ ಸರ್. ಇದು ಕಿರಿದಾಗಿದೆ, ಇಲ್ಲಿಂದ ನಿಜವಾದ ಭಾಗ ಸರ್ ಇದು. ಇದು 6 ಎಕರೆ ಬರುತ್ತೆ ಸರ್. 6 ಎಕರೆ. ಇದು 1 ಎಕರೆ, ಈ ಕಡೆ ಒಂದಷ್ಟು 1 ಎಕರೆ ಆಡಾಗುತ್ತೆ ಸರ್. ನಾವೆಲ್ಲ ಕಸ ಎಲೆಗಳೆಲ್ಲ ಬುಡಕ್ಕೆ ಕೊಡಿಯೋದಷ್ಟೇ ಸರ್. ಎಲ್ಲೆಲ್ಲಿ ಎಲೆಗಳಿರುತ್ತೋ ಅದೆಲ್ಲ ಸರ್. ನಾವು ಅಪ್ಪಾಜಿ KB ಇಂಜಿನಿಯರು, ನಾವೆಲ್ಲ ಮುಂದ್ರಾಬಾದಲ್ಲೇ ಬೆಳೆದಿದ್ದು. ಹಾಗಾಗಿ ನಮಗೆ ಈ ತೋಟದ ಬಗ್ಗೆ ನಮಗೊಂಚೂರು ಏನೂ ಗೊತ್ತಿಲ್ಲ. ಇವ್ರು ಏನು ಹಿಂಗೆಲ್ಲ ಇರ್ಬೇಕಂದ್ರೆ ಹಂಗೆ ಮಾಡ್ತಾ ಇದ್ದೀವಿ. ಆದರೂ ಚೆನ್ನಾಗೇ ಬಂದಿದೆ. ನಮ್ಮ ಅಣ್ಣನೂ ಲೆಕ್ಚರರು, ಅಪ್ಪಾಜಿನೂ ಎಂಪ್ಲಾಯಿ, ಎಲ್ಲರೂ ಎಂಪ್ಲಾಯಿ ಇರೋದ್ರಿಂದ ನಮ್ಮದು ರಿಟೈರ್ಡ್ ಆದಮೇಲೆ ಅಲ್ಲಿ ದುರ್ಗಾದಲ್ಲಿ ಇರ್ಬೋದಾಗಿತ್ತು. ನನಗಿಷ್ಟ ಆಗಲಿಲ್ಲ ಸರ್. ಇಲ್ಲಿ ತೋಟದಲ್ಲಿ ಚೆನ್ನಾಗಿ ನೆಮ್ಮದಿ ಇದೆ ಅಂತ ಇಲ್ಲಿಗೆ ಬಂದು ಇಲ್ಲೇ ಇದ್ದೀವಿ. ಭಾಳ ಖುಷಿಯಾದಂಥ, ನಮಗೆ ಖುಷಿಯಾಗಿದೆ ಸರ್. ಇದು ಯಾರಾದರೂ ಬಂದು ಹೇಳಿದಾಗ ಚೆನ್ನಾಗಿ ಮಾಡಿದ್ದೀರಿ ಅಂದರೆ ಅದೇ ನಮ್ಗೆ ಇನ್ನೂ ಒಂದು ಸ್ವಲ್ಪ ಖುಷಿಯಾದಂಥ ವಿಷಯ. ಇನ್ನೂ ಚೆನ್ನಾಗಿ ಮಾಡಬೇಕಲ್ಲ ಅನಿಸುತ್ತೆ. ಅಂದರೆ ಗಂಗೆ ಮಾತ್ರ ನಮಗೆ ಭಾಳ ಒತ್ತು ಕೊಟ್ಟಿರೋದು ಅಂದರೆ ನೀರು. ದೇವರು ಅದು ಹೆಂಗೆ ನಮಗೆ ಕೈಲಿ ಹಿಡಿತು ಅಂತ. ನಮಗೆ ಒಳ್ಳೆ ಬೇಸಿಗೆ ಎಲ್ಲ ಬೋರ್ ಫೇಲ್ ಆಗಿದೆ ಸರ್. ಅವಾಗ ಇವರು ಎಲ್ಲದು ಫೇಲ್ ಆಗಿದ್ದಾವೆ. ಇವ್ರು ಎಂತಾರು ಅಂದರು, ಅವಾಗ ಹೊಡಿಸಿದಾಗ 60 ಅಡಿಗೆ ನೀರು ಬಿದ್ದಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು, ಇದೇನು ಹಿಂಗೆ ಅಂತ. ನಿಜವಾಗ್ಲೂ ನಮ್ಮನ್ನ ದೇವರು ಕೈಲಿ ಹಿಡಿದಿದ್ದಾನೆ ಅನ್ಕೊಂಡ್ವಿ ಗಂಗೆ. ನಿಮ್ಮ ತೋಟ ರಿಯಲಿ ಮಣ್ಣು ಮಾತಾಡ್ತಾ ಇದೆ, ಗಿಡ ಮರಗಳು ಮಾತಾಡ್ತಾ ಇದೆ. ಇಲ್ಲಿ ಬಂದ ತಕ್ಷಣ ನಾವು ಹೊರಗಡೆ ಆ ಬಿಸಿ ಒಳಗೆ AC ಕಾರಲ್ಲೋ ಬಸ್ಸಲ್ಲೋ ಬಂದಾಗ ತೋಟದೊಳಗೆ ಬಂದ ತಕ್ಷಣ ಆ ಆಹ್ಲಾದಕರ ವಾತಾವರಣ ಅಂತ ಏನ್ ಹೇಳ್ತೀವಲ್ಲ ಅದೇ ಹೇಳುತ್ತೆ. ಇಲ್ಲೊಂದು ಮೈಕ್ರೋ ಕ್ಲೈಮೇಟ್ ಅಂತ ಈ ಜಾಗದಲ್ಲಿ ಒಂದು ನಿಸರ್ಗದ ಒಂದು ಸಣ್ಣ ತುಣುಕು ಇಲ್ಲಿದೆ ಅನ್ನೋದು. ಹೌದು, ನಾವು ಎಲ್ಲೋ ಆಕ್ಸಿಜನ್ ಹಾಕ್ಸ್ಕೊಳಕ್ಕೆ ಅಂತ ಬಸವೇಶ್ವರ ಎಲ್ಲ ಹೋಗ್ಬೇಕು ಸರ್. ಆದ್ರೆ ನಮ್ಮಲ್ಲಿ ಆಕ್ಸಿಜನ್ಗೋಸ್ಕರ ಎಷ್ಟು ಹೋರಾಟ ಆಯ್ತು, ಜೀವಗಳಿಗೆ ಬೆಲೆನೇ ಇಲ್ದಾಗ. ಈಗ ನಿಮ್ದೊಂದು ಆಕ್ಸಿಜನ್ ಪ್ಲಾಂಟ್ ಅಂತ ಇಡೀ ಹೌದು, ನಮಗೆ ಹಂಗಾಗಿದೆ ಸರ್. ಬೆಳಗ್ಗೆನೆ ಬರ್ತಾರಲ್ಲ ಇವರು, 6 ಗಂಟೆ ಆದಮೇಲೆ ಮುಷ್ಟೂರಲ್ಲಿ ಇರಲ್ಲ ಸರ್ ಇವರು. ಎಷ್ಟೊತ್ತಿದ್ರು ತೋಟ, ಮತ್ತೆ 9 ಗಂಟೆಗೆ ಇಲ್ಲಿರಲ್ಲ. ನಾನಿದ್ರೆ ಮಾತ್ರ ನನ್ನನ್ನು ಬಿಟ್ಟು ಬರ್ತಾರೆ ಅವರು. ಭಾಳ ರಾತ್ರಿ ವಿಸಿಟ್ ಮಾಡ್ತಾನೆ ಇರ್ತಾರೆ. ಹಸು ಇರೋದ್ರಿಂದ ನೀರು ಬಿಡೋದಿರುತ್ತೆ. ಹಾಗಾಗಿ ಅಂದರೆ ನಮಗೆ ಯಾವತ್ತೂ ಬೇಜಾರ ಆಗಿಲ್ಲ ಅಷ್ಟೇ. ಖುಷಿ ಕೊಟ್ಟಿದೆ. ಹಾಂ ಸರ್. ಓಕೆ ಮೇಡಮ್, ಇಬ್ಬರಿಗೂ ಅಭಿನಂದನೆಗಳು ಮೇಡಮ್. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನನಗೊಂದು ಆ ಅನುಭವ ಹಂಚಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟೆ ನಿಮಗೆ ಅನಂತ ಧನ್ಯವಾದ. ಇವರು ಹೇಳ್ತಿದ್ರು ಸರ್ ವಿಷಯದಲ್ಲಿ, ಇಲ್ಲ ಸರ್ನ ಕೇಳಿ ಬೋರ್ ಹಾಕಿಸ್ರಿ, ನೀವು ಅವ್ರನ್ನ ಕರೆಸ್ರಿ ಅಂತ ಎಲ್ಲರಿಗೂ ಹೇಳ್ತಿದ್ರು. ಆದ್ರೆ ನಾನು ನೋಡಿರ್ಲಿಲ್ಲ, ಇವತ್ತು ನೋಡ್ದಂಗಾಯ್ತು ಈಗ. ಧನ್ಯವಾದ ಮೇಡಮ್. ನಮಸ್ಕಾರ.